2 ಸ್ಯಾಮುಯಲ್. ಆಮೇನ್. ಸಿಕ್ಕದವ್ರು ಆಮೇನ್ ಹೇಳ್ರಿ. ಓದೋಣ. ಯೆಹೋವನ ಅನುಗ್ರಹದಿಂದ ಸುತ್ತನ ವೈರಿಗಳ ಭಯವೆಲ್ಲ ತಪ್ಪಿ ಹೋಗಿ ಅರಸನು ಅರಮನೆಯಲ್ಲಿ ಸಮಾಧಾನದಿಂದ ವಾಸಿಸುತ್ತಿದ್ದಾಗ ಒಂದು ದಿವಸ ಪ್ರವಾದಿಯಾದ ನಾಥಾನನಿಗೆ, ನೋಡು, ನಾನು ದೇವದಾರದ ಮನೆಯಲ್ಲಿ ವಾಸವಾಗಿದ್ದೇನೆ, ದೇವರ ಮಂಜೂಷವಾದರೂ ಬಟ್ಟೆಯ ಮನೆಯಲ್ಲಿ ಇರುತ್ತದೆ ಎಂದು ಹೇಳಿದನು. ನಾಥಾನನು ಅರಸನಿಗೆ, ಆಗಲಿ, ಮನಸ್ಸಿದ್ದಂತೆ ಮಾಡು, ಯೆಹೋವನು ನಿನ್ನ ಸಂಗಡ ಇರುತ್ತಾನೆ ಅಂದನು. 29ನೇ ವಾಕ್ಯ. ಆದುದರಿಂದ ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸು, ಸದಾಕಾಲವೂ ಅದರ ಮೇಲೆ ನಿನ್ನ ಕಟಾಕ್ಷವಿರಲಿ. ಕರ್ತನೇ ಯೆಹೋವನೇ, ವಾಗ್ದಾನ ಮಾಡಿದವನು ನೀನೇ, ನಿನ್ನ ಆಶೀರ್ವಾದದಿಂದ ನಿನ್ನ ಸೇವಕನ ಮನೆಯಲ್ಲಿ ನಿತ್ಯ ಸೌಭಾಗ್ಯವಿರಲಿ ಎಂದನು. ಕೈಗಳನ್ನೆತ್ತಿ ದೇವರಿಗೆ ಗಟ್ಟಿಯಾಗಿ ಸ್ತೋತ್ರ ಹೇಳೋಣ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ಕುಳಿತುಕೊಳ್ಳ್ರಿ. ಇವತ್ತಿನ ಸಂದೇಶದ ಪೀಠಿಕೆ, ದಾವೀದನು ದೇವರಿಗಾಗಿ ಮನೆ ಕಟ್ಟೋದಿಕ್ಕೆ ತೀರ್ಮಾನಿಸಿದಾಗ ದೇವರು ದಾವೀದನ ಮನೆಯನ್ನು ಕಟ್ಟಿದನು. ಡೇವಿಡ್ ವಾಂಟ್ಸ್ ಟು ಬಿಲ್ಡ್ ಗಾಡ್ಸ್ ಹೌಸ್. ಗಾಡ್ ಬಿಲ್ಡ್ಸ್ ಡೇವಿಡ್ಸ್ ಹೌಸ್. ದೇವರಿಗಾಗಿ ಮನೆಯನ್ನು ಕಟ್ಟಬೇಕು ಅಂತ ದಾವೀದನು ತೀರ್ಮಾನಿಸುವಾಗ ದೇವರು ದಾವೀದನ ಮನೆಯನ್ನು ಕಟ್ಟೋದಕ್ಕೆ ತೀರ್ಮಾನಿಸ್ತಾನೆ. ಅವನು ಕಾಣಿಕೆ ಕೊಟ್ಟಲ್ಲ, ಅವನು ಮನಸ್ಸಿನಲ್ಲಿ ಅಂದುಕೊಂಡನು. ಅವನ ಮನಸ್ಸಿನ ಭಾವನೆಗಳನ್ನು, ಅವನ ಹೃದಯವನ್ನು ಬಲ್ಲವನಾದ ದೇವರು ಅವನ ಮನೆಯನ್ನು, ಅವನ ತಲೆಮಾರುಗಳನ್ನು ಆಶೀರ್ವಾದ ಮಾಡಿದನು. ಸತ್ಯವೇದ ಗ್ರಂಥದಲ್ಲಿ ಓದಿದಂಥ ಭಾಗ 2 ಸಮುವೇಲನ ಪುಸ್ತಕ 7ನೇ ಅಧ್ಯಾಯ. ಯೆಹೋವನ ಅನುಗ್ರಹದಿಂದ ಸುತ್ತನ ವೈರಿಗಳ ಭಯವೆಲ್ಲ ತಪ್ಪಿ ಹೋಗಿ ಅರಸನು ಅರಮನೆಯಲ್ಲಿ ಸಮಾಧಾನದಿಂದ ವಾಸಿಸುತ್ತಿದ್ದಾಗ, ಸಮಾಧಾನದಿಂದ ವಾಸಿಸೋದಕ್ಕೆ ಕಾರಣ ಇದೆ. ಇವರ ಸಮಾಧಾನ ನಷ್ಟವಾಗೋದಕ್ಕೆ ಕಾರಣ ಇದೆ. ಫಿಲಿಷ್ಟಿಯರು ಸೌಲನ ಕಾಲದಲ್ಲಿ ದಂಗೆದ್ದು ಬಂದು ಸೌಲನನ್ನು, ಅವನ ಮನೆತನವನ್ನ ಕೊಂದು ದೇವರ ಮಂಜೂಷವನ್ನ ಹಿಡಿದು ತಗೊಂಡೋಗ್ತಾರೆ. ದೇವರ ಮಂಜೂಷ ಇರುವ ಮನೆ ಸಮಾಧಾನವಾಗಿರುತ್ತೆ. ದೇವರ ಮಂಜೂಷ ಇರುವಂಥ ಸ್ಥಳದಲ್ಲಿ ಸಮಾಧಾನ ಇರುತ್ತೆ. ಅದು ಎಲ್ಲರಿಗೂ ಅಲ್ಲ, ಶತ್ರುವಿಗೆ ಅದು ಭೀತಿಯನ್ನು ತಂದ್ರೆ ದೇವ ಮಕ್ಕಳಿಗೆ ಅದು ಸಮಾಧಾನವನ್ನು ತರುತ್ತೆ. ಹೆಚ್ಚು ಕಡಿಮೆ 100 ವರ್ಷಗಳ ನಂತರ, ಅಂದ್ರೆ ಏಲಿ ಯಾಜಕನ ಕಾಲದಲ್ಲಿ, ಏಲಿ ಯಾಜಕನು ಸೇವೆ ಮಾಡ್ತಿದ್ದಂಥ ಕಾಲದಲ್ಲಿ ಫಿನಿಯಾಸನು ಮತ್ತು ಒಫ್ನಿ ಮತ್ತು ಫಿನಿಯಾಸನು, ಏಲಿಯ ಮಕ್ಕಳಿಬ್ಬರು ಆಲಯದಲ್ಲಿ ದೇವರಿಗೆ ಗೌರವವಾಗಿ ನಡ್ಕೊಂಡಾಗ, ಆಲಯದ ದೀಪವನ್ನು ಉರಿಸಬೇಕಾದವರು, ಆಲಯದ ಸೇವೆ ಮಾಡಬೇಕಾದವರು, ಅವರು ಅಶುದ್ಧಗಳಿಗೆ ಕೈ ಹಾಕಿದಾಗ ದೇವರು ಶತ್ರುವಿನ ಕೈಗೆ ಕೊಟ್ಟು ಹೊಫ್ನಿಯನ್ನ, ಫಿನಿಯಾಸನನ್ನ ಕೊಲ್ತಾರೆ. ಫಿನಿಯಾಸನ ಹೆಂಡತಿ, ನೀವಿದರ ಚರಿತ್ರೆ ಬೇಕಾದ್ರೆ 1 ಸಮುವೇಲನ ಪುಸ್ತಕ 4ನೇ ಅಧ್ಯಾಯ, ಬುಕ್ ಆಫ್ 1 ಸ್ಯಾಮುಯಲ್ ಚಾಪ್ಟರ್ 4 ವರ್ಸ್ 10 to 11, 10ರಿಂದ 11ನೇ ವಾಕ್ಯ, 10-11 ವಾಕ್ಯವನ್ನು ಗಮನಿಸಿದಾಗ, ಆದ ಕಾರಣ ಸೌರ್ಯದಿಂದ ಯುದ್ಧ ಮಾಡಬೇಕೆಂದು ಹೇಳಿಕೊಂಡು ಯುದ್ಧ ಮಾಡಲು ಇಸ್ರಾಯೇಲರು ಸೋತು ತಮ್ಮ ತಮ್ಮ ಮನೆಗಳಿಗೆ ಓಡಿ ಹೋದರು. ಮಹಾ ಸಂಹಾರವಾಯಿತು. ಇಸ್ರಾಯೇಲರಲ್ಲಿ 30,000 ಕಾಲಾಳುಗಳು ಮಡಿದರು. ದೇವರ ಮಂಜೂಷವು
ಶತ್ರುವಶವಾಯಿತು. ಏಲಿಯ ಮಕ್ಕಳಾದ ಓಫ್ನಿ, ಫಿನಿಹಾಸರು ಹತರಾದರು. ಏಲಿಯ ಮಕ್ಕಳು ಓಫ್ನಿ ಮತ್ತು ಫಿನಿಹಾಸರು ಹತರಾದರು. ಅದರ 21 ಮತ್ತು 22ನೇ ವಾಕ್ಯ ಗಮನಿಸ್ರಿ. ಫಿನಿಹಾಸನ ಹೆಂಡತಿ ಅವಳು ಹೇಳ್ತಾಳೆ, ದೇವರ ಮಂಜೂಷವು ಶತ್ರುವಶವಾದದ್ದರಿಂದಲೂ ಮಾವನು ಗಂಡನು ಮೃತಿ ಹೊಂದಿದ್ದರಿಂದಲೂ ಮಹಿಮೆಯು ಇಸ್ರಾಯೇಲರನ್ನ ಬಿಟ್ಟು ಹೋಯಿತೆಂದು ಹೇಳಿ ಆ ಕೂಸಿಗೆ ಇಕಬೋದ್ ಎಂದು ಹೆಸರಿಟ್ಟಳು. ದೇವರ ಮಂಜೂಷವು ಶತ್ರುವಶವಾದರಿಂದಲೇ ಇಸ್ರಾಯೇಲರ ಮಹಿಮೆಯು ಹೋಯಿತೆಂದು ಹೇಳಿದಳು. ಇವತ್ತು ನಾನು ನೀವುಗಳು ಏನಾದರೂ ಮಹಿಮೆಯಲ್ಲಿ ಜೀವಿಸ್ತಾ ಇರೋದಾದ್ರೆ ನಮ್ಮ ನಡುವೆ ದೇವರ ಮಂಜೂಷ ಇರೋದ್ರಿಂದ. ಕಬೋದ್, ಕಬೋದ್ ಅಂದ್ರೆ ದ ಗ್ಲೋರಿ ಆಫ್ ಗಾಡ್, ದೇವರ ಮಹಿಮೆ. ಆದ್ರೆ ಫಿನಿಹಾಸನ ಹೆಂಡತಿಗೆ ಹೇಳ್ತಾ ಇದ್ದಾಳೆ, ಅವಳು ತುಂಬಿದ ಗರ್ಭಿಣಿಯಾಗಿದ್ದಳು. ಗಂಡನ ಮರಣ ವಾರ್ತೆ ಕೇಳ್ತಾ ಇದ್ದಾಳೆ, ಮಾವನ ಮರಣ ವಾರ್ತೆ ಕೇಳ್ತಾ ಇದ್ದಾಳೆ. ಮಂಜೂಷ ಹಿಡಿಯಲ್ಪಟ್ಟಿತ್ತು, ಶತ್ರುವಿನ ಕೈವಶವಾಯಿತು ಅಂತ ಕೇಳಿದಾಗ ಏಲಿ ಯಾಜಕನು ಕುಳಿತ ಸ್ಥಳದಲ್ಲೇ ಕುತ್ತಿಗೆ ಮುರಿದು ಅವನು ಸಾಯ್ತಾ ಇದ್ದಾನೆ. ದುರಂತ ಕುಟುಂಬದಲ್ಲಿ ನಡೆದಿರುವಾಗ ಜೊತೆಗಾರರೆಲ್ಲರೂ ಹೇಳಿದ್ರು, ಸಮಾಧಾನ ಮಾಡ್ಕೊ, ನಾವೆಲ್ಲ ಇದ್ದೀವಿ, ನಿನಗೊಂದು ಮಗು ಹುಟ್ಟಿದೆ, ನೀನ್ ಸಾಯೋದಿಲ್ಲ, ಭಯಪಡಬೇಡ. ಅವಳು ಹೇಳಿದಳು, ಹಿಕಬೋದ್, ದೇವರ ಮಹಿಮೆ ಬಿಟ್ಟು ಹೋಗಿದೆ, ದೇವರ ಮಹಿಮೆ ಇಲ್ಲದೆ ಇರುವ ಕಾರ್ಯ ನಮಗೆ ಬೇಡ. ಶತ್ರುವಿನ ಕೈಯಲ್ಲಿ ಮಂಜೂಷ ಯಾಕೋಯ್ತು? ದೇವರ ಸನ್ನಿಧಾನದಲ್ಲಿ, ದೇವರ ಮಂದಿರದಲ್ಲಿ ಇರಬೇಕಾದ ಮಂಜೂಷ ಯಾಕೆ ಫಿಲಿಷ್ಟಿಯರ ಜಾಗಕ್ಕೆ ಹೋಯಿತು? ದೇವರ ಮಹಿಮೆ ನಷ್ಟವಾಯಿತು. ಶತ್ರು ಎಲ್ಲ ಕಡೆಗಳಿಂದ ಆಕ್ರಮಿಸಲಿಕ್ಕೆ ಆರಂಭಿಸಿದ್ರು. ಎಲ್ಲ ಕಡೆಗಳಿಂದ ಆಕ್ರಮ ನಡೆಯುವಾಗ ಗಮನಿಸಬೇಕು, ನಿನಗೂ ನನಗೂ ಬರುವಂತ ಪ್ರಾಬ್ಲಮ್ಸ್, ಹೋರಾಟಗಳು, ನಿರಂತರವಾದಂತ ಅಟ್ಯಾಕ್ಗಳು ಬರೋದಕ್ಕೆ ಕಾರಣ ದೇವರ ಮಹಿಮೆ ನಮ್ಮ ನಡುವೆ ಇಲ್ಲದೆ ಇರೋದ್ರಿಂದ. ಅರ್ಥ ಆದವರಿಗಾಗಿ ಸ್ತೋತ್ರ, ಅರ್ಥ ಆದವರಿಗಾಗಿ ಸ್ತೋತ್ರ. ಕಲಹ, ಹೋರಾಟ, ನಿಂದೆಗಳು, ಒಂದರ ಹಿಂದೆ ಪ್ರತಿಕೂಲ, ಮತ್ತೊಂದು ಪ್ರತಿಕೂಲ. ಯಾಕೆ? ದೇವರ ಮಹಿಮೆ ನಮ್ಮ ಕುಟುಂಬಗಳಲ್ಲಿ ಇಲ್ಲದೆ ಇರೋದ್ರಿಂದ, ವ್ಯಕ್ತಿಗತವಾದ ಜೀವಿತದಲ್ಲಿ ಆ ಮಹಿಮೆ ಅನುಭವಿಸದ ಇರೋದ್ರಿಂದ ಇದೆಲ್ಲ ಸಂಭವಿಸುತ್ತದೆ. ಓದಿದಂತ ವಾಕ್ಯದಲ್ಲಿ ನಾವು ಗಮನಿಸಿದ್ವಿ, ಹಿಕಬೋದ್ ಮಹಿಮೆ ಬಿಟ್ಟೋಯ್ತು. 2 ಸಮುವೇಲ 6:11-12, 6:11-12. ಯೆಹೋವನ ಮಂಜೂಷವು ಗತ್ ಊರಿನ ಒಬೆದೋಬನ ಮನೆಯಲ್ಲಿ 3 ತಿಂಗಳಿತ್ತು. ಆ ಕಾಲದಲ್ಲಿ ಯೆಹೋವನು ಅವನನ್ನು ಅವನ ಮನೆಯವರನ್ನ ಆಶೀರ್ವದಿಸಿದನು. ಗಮನ ಇಟ್ಟು ಕೇಳ್ರಿ, ದೇವರ ಮಂಜೂಷ ನಿನ್ನ ಮನೆಯಲ್ಲಿ ಇದ್ರೆ ಆಶೀರ್ವಾದ ಇರುತ್ತೆ. ದೇವರು ನಿನ್ನ ಸಂಗಡ ಇದ್ರೆ ನಿನಗೆ ಆಶೀರ್ವಾದ ಇರುತ್ತೆ. ನಿನಗೆ ಮಾತ್ರ ಅಲ್ಲ, ನಿನ್ನ ಮನೆಯವರಿಗೂ ಆಶೀರ್ವಾದ ಇರುತ್ತೆ. ಒಪ್ಪುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಸಂತೋಷವುಳ್ಳವರು ಮಾತ್ರ ಒಂದು ಆಮೇನ್ ಹೇಳ್ರಿ. ಹಲ್ಲೆಲೂಯಾ. 12ನೇ ವಾಕ್ಯ ಹೀಗೆ ಹೇಳುತ್ತದೆ, ಯೆಹೋವನು ಹೀಗೆ ತನ್ನ ಮಂಜೂಷದ ದೆಸೆಯಿಂದ ಒಬೆದೋಬನನ್ನು ಅವನಿಗಿರುವುದೆಲ್ಲವನ್ನ ಆಶೀರ್ವದಿಸಿದನು. ಪ್ರೈಸ್ ಗಾಡ್. ಒಬೆದೋಬನನ್ನು ಮಾತ್ರ ಅಲ್ಲ, ಅವನ ಮನೆತನವನ್ನ, ಅವನ ಕುಟುಂಬವನ್ನ, ಅವನ ತಲೆಮಾರುಗಳನ್ನ ದೇವರು ಆಶೀರ್ವಾದ ಮಾಡಿದನು. ಹಾಗಾದ್ರೆ ಮಹಿಮೆ ಇಲ್ಲದೆ ಇರುವ ಸ್ಥಳ ನಮಗೆ ಬೇಡ, ಮಹಿಮೆ ಇಲ್ಲದೆ ಇರುವ ಕಾರ್ಯ ನಮಗೆ ಬೇಡ, ಮಹಿಮೆ ಇಲ್ಲದೆ ಇರುವಂತ ದೇವರ ಮಹಿಮೆ ಇಲ್ಲದೆ ಇರುವ ಬಿಸ್ನೆಸ್ ನನಗೆ ಬೇಡ, ಮಹಿಮೆ ಇಲ್ಲದೆ ಇರುವ ದೈವ ಮಂಜೂಷ ಇಲ್ಲದೆ ಇರುವ ಆ ಸ್ಥಳ ನನಗೆ ಬೇಡ.
ದೇವರು ಹೇಳ್ತಾ ಇದ್ದಾನೆ, ಆ ಮಂಜೂಷವನ್ನ ದಾವೀದನು ವಾಪಸ್ ತಗೊಂಡ್ಬರ್ತಾ ಇದ್ದಾನೆ. ದಾವೀದನು ಪ್ರಾರ್ಥನೆ ಮಾಡುವ ದಾಸನು, 3 ಆವರ್ತಿ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುವವನು. ಅವನಲ್ಲಿ ದೈವಿಕವಾದ ಗುಣಗಳು ಇತ್ತು, ಶಾರೀರಿಕವಾದ ಸ್ವಭಾವಗಳು ಇತ್ತು. ಅವನು ಒಂದು ಕಡೆ ಕುರುಬನಾಗಿದ್ರು, ಮತ್ತೊಂದು ಕಡೆ ರಾಜನಾಗಿದ್ದ. ಒಂದು ಕಡೆ ಪಾಪ ಮಾಡಿದ್ರು, ಮತ್ತೊಂದು ಕಡೆ ದೇವರ ಬಳಿಯಲ್ಲಿ ಪಶ್ಚಾತ್ತಾಪ ಪಟ್ಟು ದೇವರ ಹೃದಯದ ಪ್ರಕಾರ ಇಷ್ಟಪಡುವಂತ ರೀತಿಯಲ್ಲಿ ನಡ್ಕೊಳ್ತಾ ಇದ್ದ. ದಾವೀದನು ಅವನು ಸಾಧಾರಣವಾದ ಬಾಲಕನಾಗಿದ್ರು, ಮತ್ತೊಂದು ಕಡೆ ಗೋಲಿಯಾತನಂತ ಯುದ್ಧ ವೀರನನ್ನೇ ಹೊಡೆದಾಕುವಂತ ಸಾಮರ್ಥ್ಯವುಳ್ಳವನಾಗಿದ್ದ. ದಾವೀದನು ದೇವರ ಮನಸ್ಸಿಗೆ ಒಪ್ಪುವ ಮನುಷ್ಯನಾಗಿದ್ದ. ದಾವೀದನು ಅವನಿಗೆ ಗೊತ್ತು, ಆ ಮಹಿಮೆ ನಮ್ಮ ದೇವರ ಮಹಿಮೆ. ಅವನ ಆಲಯದಲ್ಲಿ, ಅವನ ಅರಮನೆಯಲ್ಲಿ ಇರುವಾಗ ಚೀಯೋನ್ನ ಕಡೆ ನೋಡುವಾಗ ಅವನಿಗೆ ಅನ್ನಿಸ್ತು, ಮಂಜೂಷ ಇಲ್ಲವಲ್ಲ. ದಾವೀದ ನಗರಕ್ಕೆ ಮಂಜೂಷವನ್ನು ತರಬೇಕಂತ ಪ್ರಯತ್ನ ಮಾಡಿದವನು. ದಾವೀದ ನಗರಕ್ಕೆ ಮಂಜೂಷವನ್ನು ತರ್ತಾ ಇರುವಾಗ ನೃತ್ಯವಾಡಿ ದೇವರನ್ನ ಕೊಂಡಾಡುತ್ತಾ ಬಂದವನು. ಅವನ ಆರಾಧನೆ ಮಾಡುವವನಾಗಿದ್ದ. ಅವನ ಮೌನವಾಗಿರುವವನಲ್ಲ. ಅವನ ದೇವರ ಮಂಜೂಷದ ಮುಂದೆ ಅವನ ಪದವಿ, ಅವನ ಸ್ಥಾನ, ಅವನ ಅಧಿಕಾರ, ಅವನ ಸ್ಟ್ಯಾಟಸ್ ಅನ್ನ ಮರೆತು ದೇವರಿಗೆ ಮಹಿಮೆಯನ್ನ ಕೊಡುವವನಾಗಿದ್ದ. ಇವತ್ತು ಕೆಲವರಿಗೆ ಹಣ ಬಂದ್ರೆ, ಕೆಲವರಿಗೆ ಸ್ವಲ್ಪ ಅಧಿಕಾರ ಬಂದ್ರೆ, ಸ್ಥಾನ ಬಂದ್ರೆ ಅವರಿಗೆ ಸ್ತೋತ್ರ ಹೇಳೋದಕ್ಕೆ ಬರೋದಿಲ್ಲ. ಅವರಿಗೆ ಸ್ತೋತ್ರ ಹೇಳಿದ್ರೆ ಎಲ್ಲ ಅವರ ಡಿಗ್ನಿಟಿ ಕಡಿಮೆ ಆಗ್ಬಿಡುತ್ತೆ ಅನ್ನೋ ಭಾವನೆ. ದಾವೀದನ ಅರಸನಾಗಿದ್ರು ಅವನು ದೇವರನ್ನು ಆರಾಧನೆ ಮಾಡೋದನ್ನು ಮರೆಯಲಿಲ್ಲ. ಇವತ್ತು ನೀನು ಎಷ್ಟೇ ದೊಡ್ಡವನಾಗು, ಎಷ್ಟೇ ಉನ್ನತ ಪದವಿಯಲ್ಲಾಗಿರು, ಆರಾಧನೆಗೆ ಯೋಗ್ಯನಾದವನನ್ನು ಆರಾಧನೆ ಮಾಡೋದಕ್ಕೆ ಒಪ್ಪಿಸಬೇಕು ನೀನು. ಶ್ವಾಸ ಇರುವುದೆಲ್ಲವೂ ಯೆಹೋವನನ್ನು ಕೊಂಡಾಡಲಿ. ಶ್ವಾಸ ಇರುವುದೆಲ್ಲವೂ ಯೆಹೋವನನ್ನು ಕೊಂಡಾಡಲಿ, ಯೇಸುವಿನ ನಾಮದಲ್ಲಿ. ಹಲ್ಲೆಲೂಯ. ಬರುವಾಗ ನಿನ್ನ ಆಶೀರ್ವಾದ, ಹೋಗುವಾಗ ನಿನ್ನ ಆಶೀರ್ವಾದ ಎಲ್ಲಿಂದ ಬರುತ್ತೆ? ಆಶೀರ್ವಾದದ ನಿಧಿಯಾಗಿರುವ ಯೆಹೋವನಿಂದಲೇ ಬರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಆಮೆನ್, ಆಮೆನ್. ಆಶೀರ್ವಾದದ ಮೂಲ ಆರಾಧನೆ. ನಿನ್ನ ಕುಟುಂಬಕ್ಕೆ ದೇವರ ಮಹಿಮೆ ಬೇಕಾಗಿದೆ. ವೆಲ್ಕಮ್ ಹಿಸ್ ಪ್ರೆಸೆನ್ಸ್ ಟು ಯುವರ್ ಹೋಮ್. ನಿಮ್ಮ ಮನೆ ಕರ್ಕೊಂಬನ್ರಿ. ದೇವರ ಮಹಿಮೆ, ನಿನ್ನ ಮನೆ ವಾತಾವರಣ ದೇವರ ಮಹಿಮೆಯಿಂದ ತುಂಬಬೇಕು. ನಿನ್ನ ಮನೆಯ ವಾತಾವರಣ ದೇವರ ಮಹಿಮೆಯಿಂದ ತುಂಬಬೇಕು. ನಿನ್ನ ಬಿಸ್ನೆಸ್, ನೀನು ಎಷ್ಟೇ ದೊಡ್ಡ ಬಿಸ್ನೆಸ್ ಮ್ಯಾನ್ ಆದರೂ ಆ ಬಿಸ್ನೆಸ್ ಒಳಗಡೆ ದೇವರ ಶಕ್ತಿನ, ಆ ಕಬೋಧ, ಆ ದೋಕ್ಷ, ಆ ಗ್ಲೋರಿ ಇಳಿದು ಬರಬೇಕು. ಹಲ್ಲೆಲೂಯ. ಅದು ಇರುವ ಸ್ಥಳದಲ್ಲಿ ಆಶೀರ್ವಾದ ಇರುತ್ತೆ. ಯಾವಾಗ ಮಂಜೂಷ ಬರುತ್ತೋ ಆಶೀರ್ವಾದನ ಜೊತೆಗೆ ಬರುತ್ತೆ. ಆಶೀರ್ವಾದ ಬರುವಾಗ ದೇವರನ್ನ ಮರೀಲಿಲ್ಲ ದಾವೀದನು. ದೇವರ ವಾಕ್ಯ ಹೇಳುತ್ತದೆ, ಯೆಹೋವನ ಅನುಗ್ರಹದಿಂದ ಸುತ್ತನ ವೈರಿಗಳ ಭಯವೆಲ್ಲ ತಪ್ಪಿ ಹೋಗಿ ಅರಸನು ಅರಮನೆಯಲ್ಲಿ ಸಮಾಧಾನದಿಂದ ವಾಸಿಸುತ್ತಿದ್ದನು. ನಷ್ಟವಾದ ಸಮಾಧಾನ ಇವತ್ತು ನಿನ್ನ ಮನೆಗೆ ವಾಪಸ್ ಬರಬೇಕಾ? ನಷ್ಟವಾಗಿರುವಂಥ ಸಮಾಧಾನ ವೈರಿಯ ಕಾಟದಿಂದ ತಪ್ಪಿಸಿ ನಿನಗೆ ಎಲ್ಲ ಕಡೆಗಳಲ್ಲೂ ಸುತ್ತನ ವೈರಿಗಳಿಂದ ಅಲ್ಲದೆ ಯೆಹೋವನ ಅನುಗ್ರಹ ನಿನಗೆ ಬರಬೇಕಾ? ಕರ್ತನ ಮಹಿಮೆ ನಿನ್ನ ಮನೆಯಲ್ಲಿ ಬರಬೇಕು, ನಿನ್ನ ಜೀವನದಲ್ಲಿ ಬರಬೇಕು. ನಿನ್ನ ಸಭೆಯಲ್ಲಿ ಮಹಿಮೆ ಇಳಿಯೋದನ್ನು ನೀನು ಕಾಣಬೇಕು. ಆ ಮಹಿಮೆಯನ್ನು ಕಂಡಂತ ದಾವೀದನು ಹೇಳ್ತಾನೆ, ನಾತಾನ್ ಪ್ರವಾದಿಯನ್ನ ಭೇಟಿ ಮಾಡಿ ಅವನು ಹೀಗೆ ಹೇಳ್ತಾ ಇದ್ದಾನೆ, ನಾತಾನ್ ಪ್ರವಾದಿಯೇ, ದೇವರಿಗೂ ಮನುಷ್ಯರಿಗೂ ಮಧ್ಯಸ್ಥಿಕೆ ಮಾಡುವವನೇ,
ನಾನಾದರೂ ದೇವದಾರು ಮರಗಳಿಂದ ಸೃಷ್ಟಿ ಉಂಟು ಮಾಡಿದ ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದೇನೆ. ಆದರೆ ಕರ್ತನ ಮಂಜೂಷ ಡೇರೆಗಳಲ್ಲಿ, ಬಟ್ಟೆಯಿಂದ ಮಾಡಿದ ಡೇರೆಗಳಲ್ಲಿ ವಾಸ ಮಾಡ್ತಾ ಇದೆ. ಅದರಿಂದ ನಾನು ನನ್ನ ದೇವರಿಗೋಸ್ಕರ ಒಂದು ಮನೆಯನ್ನು ಕಟ್ಟುವೆನು. ಇವತ್ತು ಮನೆ ಕಟ್ಟುವ ದೇವ ಮಕ್ಕಳಿಗಾಗಿ ಸ್ತೋತ್ರ. ದೇವರಿಗಾಗಿ ಏನಾದರೂ ಕಟ್ಟೋದಕ್ಕೆ ಮನಸ್ಸು ಮಾಡಿದ್ರೆ ದೇವರು ನಿನ್ನನ್ನು ಕಟ್ಟುವಂತನಾಗಿರ್ತಾನೆ. ನಿನ್ನ ಕುಟುಂಬವನ್ನು ಕಟ್ಟುತ್ತಾನೆ, ನಿನ್ನ ತಲೆಮಾರನ್ನು ಕಟ್ಟುತ್ತಾನೆ. ನಂಬಿಕೆ ಉಳ್ಳವರು ಮಾತ್ರ ಆಮೇಲೆ ಹೇಳ್ರಿ. ಅವನು ಕಾಣಿಕೆ ಕೊಡಲಿಲ್ಲ, ಅವನ ದಶಮಾಂಶ ತಗೊಂಡು ಹಾಕಲಿಲ್ಲ, ಅವನ ಹೃದಯವನ್ನ ಬಿಚ್ಚಿ ಹೇಳ್ದ, ನಾತಾನ್ ಪ್ರವಾದಿಯೇ, ನನಗೊಂದೇ ಒಂದು ಆಸೆ ಇದೆ. ಅಲ್ಲಲ್ಲಿಯ ನಾನು ದೇವದಾರು ಮರದ ಮನೆಯಲ್ಲಿ ವಾಸ ಮಾಡ್ತಾ ಇರುವಾಗ ನನ್ನ ದೇವರ ಮಂಜೂಷ ಡೇರೆಗಳಲ್ಲಿ ವಾಸ ಮಾಡೋದು ಸರಿಯಲ್ಲ, ಉತ್ತಮವಾದದ್ದು ಕಟ್ಟಬೇಕು ದೇವರಿಗಾಗಿ. ಎಷ್ಟು ಜನ ಹೇಳ್ತೀರಾ? ನನ್ನ ಆಲಯ, ನನ್ನ ದೇವರಿಗಾಗಿ ಏನಾದರೂ ಮಾಡಿದ್ರೆ ದಿ ಬೆಸ್ಟ್ ಆಗಿರಬೇಕು. ನಿಮ್ಮ ಕಾರ್ಯ ಮಾಡಬೇಡಿ ಅಂತ ಹೇಳಲಿಲ್ಲ. ಹಗ್ಗಾಯಿ ಪ್ರವಾದಿ ಹೇಳ್ತಾನೆ, ನನ್ನ ಆಲಯವು ಶೂನ್ಯವಾಗಿರುವಾಗ ನೀವುಗಳು ಒಳ್ಳೆ ಒಳ್ಳೆ ಮನೆಗಳಲ್ಲಿ ವಾಸ ಮಾಡೋದಕ್ಕೆ ಇಚ್ಛಿಸ್ತೀರಾ. ನನ್ನ ಆಲಯ ಶೂನ್ಯವಾಗದಂತೆ, ನನ್ನ ಆಲಯವು ಶೂನ್ಯವಾಗದಂತೆ ನೀವುಗಳು ಆಲಯ ಕಟ್ಟೋದಕ್ಕೆ ಮನಸ್ಸು ಮಾಡುವವರಾಗಿರಬೇಕು. ದೇವರ ಆಲಯವನ್ನು ಕಟ್ಟೋದಕ್ಕೆ ಕೈ ಹಾಕುವವನನ್ನ ದೇವರು ಯಾರಿಗೂ ಸಾಲಗಾರನಲ್ಲ. ಅವನನ್ನ ಮಾತ್ರವಲ್ಲ, ಅವನ ತಲೆಮಾರುಗಳನ್ನ ದೇವರ ಆಶೀರ್ವಾದ ಮಾಡ್ತಾನೆ. ಒಪ್ಪುವವರು ಮಾತ್ರ ಆಮೇಲೆ ಹೇಳ್ರಿ. ಅವನಿಗೆಲ್ಲ ಸುತ್ತಲಿನ ವೈರಿಗಳಿಂದ ಭಯ ಎಲ್ಲ ತಪ್ಪಿ ಹೋಯ್ತು. ಸಮಾಧಾನದಲ್ಲಿರೋ ಟೈಮಲ್ಲಿ ಈ ಚಿಂತೆ ಬರಲ್ಲ ನೋಡ್ರಿ. ಕಷ್ಟದಲ್ಲಿದ್ದಾಗ ದೇವ್ರಿಗಾಗಿ ಏನಾದರೂ ಮಾಡಬೇಕು ಅನಿಸುತ್ತೆ. ನೀವು ಸ್ತೋತ್ರ ಹೇಳದೇ ಇದ್ದಾಗಲೇ ನನಗೆ ಅರ್ಥ ಆಯಿತು. ಪ್ರತಿಕೂಲದಲ್ಲಿದ್ದಾಗ ನಿಮ್ಗೆ ಆವೇಶ ಆಯಿತು ದೇವ್ರಿಗಾಗಿ ಏನಾದರೂ ಮಾಡಬೇಕು ಅಂತ. ಗಾಡಿ ಇಲ್ದಿರ ಇದ್ದಾಗ ಬಸ್ ಹಿಡ್ಕೊಂಡ್ ಬರ್ತಾ ಇದ್ರಲ್ಲ, ಅವಾಗ ನಿಮ್ಗೆ ಆಸಕ್ತಿ ಇತ್ತು ಏನಾದರೂ ದೇವರ ಆಲಯದಲ್ಲಿ ಹೋಗಿ ಕಲಿಯೋಣ ಎಂಬುದಾಗಿ. ಗಾಡಿ ಬಂದ ಮೇಲೆ ನಿಮ್ಗೆ ಅದೇ ಆಸಕ್ತಿ ಇದೆಯಾ? ದಾವೀದನು ಅವನ ಸಮಾಧಾನದಲ್ಲಿ ಇರುವಾಗ ಸುತ್ತನ ವೈರಿಗಳಿಂದೆಲ್ಲ ತಪ್ಪಿಸ್ಕೊಂಡು ದೇವರು ಅವನಿಗೆ ಸಮಾಧಾನ ರಷ್ಟು ಕೊಟ್ಟಾಗ ಅವನ ಮನಸ್ಸಿನಲ್ಲಿ ಒಳ್ಳೆ ಆಸೆ ಬರ್ತಾ ಇದೆ. ಇವತ್ತು ದೇವರು ನಿನ್ನನ್ನು ಆಶೀರ್ವಾದ ಮಾಡಿದಾಗ, ನಿನ್ನ ತಲೆಮಾರನ ಆಶೀರ್ವಾದ ಮಾಡಿದಾಗ ನಿನ್ನ ಒಳಗಡೆ ಇಂಥ ಒಳ್ಳೆ ಆಸೆ, ಒಳ್ಳೆ ಚಿಂತೆಗಳು ಬರ್ತಾ ಇದೆಯಾ? ಎಷ್ಟು ದುಡಿದ್ರು ಸಾಲಲ್ಲ, ಎಷ್ಟು ಬಂದ್ರು ಸಾಲಲ್ಲ. ಅಯ್ಯೋ ಇನ್ನ ಬೇಕು ದೇವರೇ, ಇನ್ನ ಕೊಡು. ನಿನ್ನ ಆಸೆ ಬುರ್ಕನಲ್ವೋ? ನಿನ್ನ ಇಲ್ಲದೆ ಇರುವ ಅವಸ್ಥೆಯಿಂದ ದೇವರು ಇಲ್ಲಿವರೆಗೂ ತಂದು ನಿನಗೆ ಸುತ್ತನ ವೈರಿಗಳಿಂದ ಅವಾಗ ಮೂರು ದಿನಕ್ಕೂ ಆಸ್ಪತ್ರೆ ಡಾಕ್ಟ್ರು ರೋಗ ಎಂದ್ಕೊಂಡಿದ್ದೆಲ್ಲ. ಇವತ್ತಿಷ್ಟು ಆರೋಗ್ಯ ದೇವರಿಗೆ ಕೊಟ್ಟನಲ್ಲ, ಅವತ್ತು ನಡ್ಕೊಂಡ್ ಬರ್ತಾ ಇದೆ. ಇವತ್ತು ನಿನಗೆ 4 ಚಕ್ರ ವಾಹನ ಕೊಡಲಿಲ್ವಾ? ಇವತ್ತು ಎಲ್ಲಿದೆ ಆಸಕ್ತಿ? ದಾವೀದನು ಆಲಯವನ್ನು ಕಟ್ಟೋದಕ್ಕೆ ತೀರ್ಮಾನಿಸಿದನು. ದೇವರ ಮನೆಯನ್ನು ಕಟ್ಟೋದಕ್ಕೆ ತೀರ್ಮಾನಿಸಿದನು. ಅವನ ಮನೆಯನ್ನು ದೇವರು ಕಟ್ಟೋದಕ್ಕೆ ತೀರ್ಮಾನಿಸಿದನು. ನೀನು ಯಾವಾಗ ದೇವರಿಗಾಗಿ ಏನಾದರೂ ಮಾಡೋದಕ್ಕೆ ತೀರ್ಮಾನಿಸ್ತೀಯೋ ನಿನ್ನ ಕಾರ್ಯ ದೇವರು ಟೇಕಪ್ ಮಾಡ್ತಾನೆ. ಯಾವಾಗ ನೀನು ದೇವರ ಕಾರ್ಯಕ್ಕೆ ಹಿಂಜರಿತೀಯೋ ನಿನ್ನ ಕಾರ್ಯಗಳಲ್ಲಿ ದೇವರು ಹಿಂಜರಿತಾ ಇರ್ತಾನೆ. ನೀವು ಒಪ್ಪೋದಾದರೆ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ.
ಆಮೇಲೆ ದೇವರು ಹೇಳ್ತಾನೆ, ಐ ವಿಲ್ ಗಿವ್ ಯು ರೆಸ್ಟ್, ನಾನು ನಿನಗೆ ವಿಶ್ರಾಂತಿಯನ್ನು ಕೊಡ್ತೀನಿ. ದೇವರು ಹೇಳ್ತಾನೆ, ದ ಲಾರ್ಡ್ ಇಸ್ ವಿತ್ ಯು, ದೇವರು ನಿನ್ನ ಸಂಗಡವಾಗಿದ್ದಾನೆ. ಆತನ ಪ್ರವಾದಿ ಹೇಳ್ತಾನೆ, ದೇವರು ನಿನ್ನ ಸಂಗಡವಾಗಿದ್ದಾನೆ, ನಿನ್ನ ಸುತ್ತನ ವೈರಿಗಳಿಂದ ಅವನು ತಪ್ಪಿಸ್ತಾನೆ. ಹಾಲೆಲೂಯ, ಹಾಲೆಲೂಯ. ದೇವರು ನಿನಗಾಗಿ 11ನೇ ವಾಕ್ಯ ನೋಡ್ರಿ, 7ನೇ ಅಧ್ಯಾಯದ 11ನೇ ವಾಕ್ಯ ಹೇಳ್ತದೆ, ಗಾಡ್ ವಿಲ್ ಮೇಕ್ ಯು ಎನ್ ಹೌಸ್, ನಿನಗಾಗಿ ದೇವರು ಒಂದು ಮನೆಯನ್ನು ಕಟ್ಟುವನು. 2 ಸಮುವೇಲ ಪುಸ್ತಕ 7ನೇ ಅಧ್ಯಾಯ 11ನೇ ವಾಕ್ಯ. ಪೂರ್ವ ಕಾಲದಲ್ಲೂ ನಾನು ನನ್ನ ಜನರಾದ ಇಸ್ರಾಯೇಲನ್ನು ನ್ಯಾಯಸ್ಥಾಪಕ ಕಾಲದಿಂದ, ಓಕೆ ಅಲ್ಲಿಂದ ಇದಲ್ಲ ಕಡೆಯ ಭಾಗ, ಇದಲ್ಲದ ಯೆಹೋವನಾದ ನಾನು ನಿನಗೋಸ್ಕರ ಒಂದು ಮನೆಯನ್ನು ಕಟ್ಟುವೆನೆಂದು ಮಾತು ಕೊಡುತ್ತೇನೆ, ಮಾತು ಕೊಡುತ್ತೇನೆ. ನಿನಗೋಸ್ಕರ ಒಂದು ಮನೆಯನ್ನು ಕಟ್ಟುವೆನೆಂದು ಮಾತು ಕೊಡುತ್ತೇನೆ. ಎಷ್ಟು ಜನ ಆ ಮಾತನ್ನು ಹಿಡಿಯೋದಕ್ಕೆ ತಯಾರಾಗಿದ್ದೀರಾ? ದೇವರ ಮನೆ ಕಟ್ಟುವವನಗೋಸ್ಕರ ದೇವರ ಮನೆ ಕಟ್ತಾನೆ. ಎಷ್ಟು ಜನ ನಂಬ್ತೀರ ಅದನ್ನ? ನಾನು ಹೇಳ್ತಾ ಇರೋದಲ್ಲ. ದಾವೀದನ ಬಳಿಯ ದಾವೀದನಿಗೆ ದೇವರು ಪ್ರಮಾಣ ಮಾಡ್ತಾ ಇದ್ದಾನೆ. ದಾವೀದನ ಆಲಯ ಕಟ್ಟಲಿಲ್ಲ, ಅವನು ಜಸ್ಟ್ ಮನಸ್ಸು ಹೇಳ್ದ, ಅವನ ಮನಸ್ಸಿನಲ್ಲಿ ಇದ್ದಿದ್ದು ಹೇಳ್ದ. ನಾನು ನಿನಗಾಗಿ ಒಂದು ಆಲಯ ಕಟ್ಟಬೇಕು ಅನ್ನೋ ದಾಹ ಅವನಲ್ಲಿತ್ತು. ದೇವರು ಹೇಳಿದನು, ನಾನು ನಿನಗಾಗಿ ಒಂದು ಮನೆಯನ್ನು ಕಟ್ತೀನಿ, ಒಂದು ಮನೆಯನ್ನು ಕಟ್ಟುವೆನೆಂದು ಮಾತು ಕೊಡ್ತೀನಿ. ಇವತ್ತು ದೇವರು ಮಾತು ಕೊಡ್ತಾ ಇದ್ದಾನೆ. ಒಂದು, ನಿನಗೆ ಸುತ್ತಲೂ ಇರುವ ವೈರಿಗಳಿಂದ ನಿನಗೆ ಸಮಾಧಾನ ದೇವರು ಕೊಡ್ತಾನೆ. 2 ನೀನು ಸಮಾಧಾನದಲ್ಲಿ ಇರೋದು ಮಾತ್ರವಲ್ಲ, ನೀನು ನನ್ನ ಆಲಯವನ್ನು ಕಟ್ಟೋದಕ್ಕೆ ಮನಸ್ಸು ಮಾಡಿದ್ದರಿಂದ ನಾನು ನಿನ್ನ ಮನೆಯನ್ನು ಕಟ್ತೇನೆ. ಅಂದರೆ ನಿನ್ನ ಮನೆ ಅಂದರೆ ನಿನ್ನ ತಲೆಮಾರುಗಳು ಅವರನ್ನು ಸ್ಥಿರಪಡಿಸ್ತೇನೆ. ಐ ವಿಲ್ ಎಸ್ಟಾಬ್ಲಿಷ್ ಯು, ನಾನು ನಿನ್ನನ್ನು ಸ್ಥಿರಪಡಿಸ್ತೇನೆ. ಹಲ್ಲೆಲೂಯಾ. ಒಬ್ಬರು ಮಾತ್ರ ಆಮೇಲೆ ಹೇಳ್ರಿ. ಸ್ತೋತ್ರ. ನಿನ್ನ ಮನೆ ಮಾರ್ಬಲ್ ಬೇಕು, ನಿನ್ನ ಮನೆ ಎಲ್ಲ ವೈಭವದಿಂದ ಇರಬೇಕು ಅಂತ ನೀನು ಆಸೆ ಪಡ್ತೀಯ. ನಿನ್ನ ಆಲಯದ ಫ್ಲೋರ್ ನೋಡು, ನಿನ್ನ ಆಲಯದಲ್ಲಿ ಏನಾದರೂ ಕೊರತೆ ಇದೆಯಾ ಅದನ್ನು ನೋಡು. ಹೇಳಬೇಕು, ಕರ್ತನೆ ನನ್ನ ಮನೆಯಲ್ಲಿ ಸಿಮೆಂಟ್ ಪ್ಲಾಸ್ಟಿಂಗಲ್ಲಿ ಮುಗಿಸಿದ್ರು, ನನ್ನ ಆಲಯ ಮಾರ್ಬಲ್ ಆಗಿರ್ಬೇಕು, ನನ್ನ ದೇವರ ಆಲಯ. ಹಾಗೆ ಬಯಸೋರು ಯಾರಾದ್ರೂ ಇದ್ರ ಒಳಗಡೆ ಇದ್ದೀರಾ? ಹೇಳ್ರಿ, ದ ಬೆಸ್ಟ್ ಐ ವಾಂಟ್ ಟು ಡೂ ಫಾರ್ ಮೈ ಗಾಡ್. ಆಶೀರ್ವಾದದ ಕೀ ಹೇಳ್ತಾ ಇದ್ದೀನಿ. ಅವನು ಹೇಳ್ದ, ನಾನು ದೇವದಾರು ಮರಗಳಿಂದ ತುಂಬಿದಂಥ ಅರಮನೆಯಲ್ಲಿ ವಾಸ ಮಾಡ್ತಾ ಇದ್ದೀನಿ. ಆದರೆ ನನ್ನ ದೇವರು ಮಂಜೂಷ ಅದು ಡೇರೆಗಳಲ್ಲಿ ವಾಸ ಮಾಡ್ತಾ ಇದೆ. ದೇವರಿಗೆ ಕಟ್ಟೋದಾದರೆ ಒಂದು ದೊಡ್ಡದು, ಒಳ್ಳೆಯದು, ಉತ್ತಮವಾದ, ಶ್ರೇಷ್ಠವಾದದ್ದು. ಪಕ್ಕದಲ್ಲಿ ಇರೋರಿಗೆ ಕೈ ಕೊಟ್ಟು ಹೇಳ್ರಿ, ನಿಮ್ಮ ಮನಸ್ಸಿನ ಆಸೆಯನ್ನು ದೇವರ ಸನ್ನಿಧಾನದಲ್ಲಿ ಬಿಚ್ಚಿಡ್ರಿ ಅಂತ. ನಮಗೆಲ್ರಿಗೂ ಗೊತ್ತು, ನಮ್ಮ ದೇವರನ್ನ ನಾವು ಸೃಷ್ಟಿಕರ್ತನು, ತಂದೆ ಅಂತೆಲ್ಲ ಕರಿತೀವಿ. ಆದರೆ ನಿಮ್ಗೊಂದು ಗೊತ್ತಿರಬೇಕು, ಆತನು ನಮ್ಮನ್ನು ಆಶೀರ್ವದಿಸುವವನು ಎಂಬುದು. ಆಶೀರ್ವದಿಸುವವನು, ಗಟ್ಟಿಯಾಗಿ ಹೇಳ್ರಿ, ಆಶೀರ್ವದಿಸುವವನು. ಈಸ್ ಅ ಬ್ಲೆಸ್. ಆತನು ನಮ್ಮನ್ನು ಆಶೀರ್ವದಿಸುವವನು. ಆಮೇಲೆ ಆದಿಕಾಂಡ ಪುಸ್ತಕದಲ್ಲಿ ಅವನ 1ನೇ ಅಧ್ಯಾಯದಲ್ಲಿ ಅವನ ಸೃಷ್ಟಿಯ ಕುರಿತು ನಾವು ಕಾಣ್ತೇವೆ. ಅವನು ನಿತ್ಯನಾದ ತಂದೆ ಅಂತ ನಮಗೆ ಗೊತ್ತು. ಅವನು ನಮ್ಮ ತಂದೆ. ಆಮೇಲೆ ನಾವು ಅವನ ಮಕ್ಕಳು, ಅವನ ಸೃಷ್ಟಿ ಮಕ್ಕಳು. ಆದರೆ ನಿಮ್ಗೆ ಗೊತ್ತಾ, ದೇವರು ಎಲ್ಲವನ್ನ ಆಶೀರ್ವಾದ ಮಾಡ್ತಾನೆ. ಆದಿಕಾಂಡ ಪುಸ್ತಕ 1ನೇ ಅಧ್ಯಾಯದ 22ನೇ ವಾಕ್ಯ ಒಮ್ಮೆ ಯಾರಾದ್ರೂ ಓದ್ರಿ. ಇದಲ್ಲದೆ ದೇವರು ಅವುಗಳಿಗೆ ನೀವು ಅಭಿವೃದ್ಧಿಯಾಗಿ ಹೆಚ್ಚಿರಿ,
ಜಲಚರಗಳು ಸಮುದ್ರದ ನೀರಿನಲ್ಲಿ ತುಂಬಿಕೊಳ್ಳಲಿ, ಪಕ್ಷಿಗಳು ಭೂಮಿಯ ಮೇಲೆ ಹೆಚ್ಚಲಿ ಎಂದು ಹೇಳಿ ಆಶೀರ್ವದಿಸಿದನು. ನೋಡ್ರಿ, ಜಲಚರಾಚರಗಳನ್ನು ಆಶೀರ್ವಾದ ಮಾಡ್ತಾನೆ, ಪಕ್ಷಿಗಳನ್ನು ಆಶೀರ್ವಾದ ಮಾಡ್ತಾನೆ, ಮೃಗ ಜಂತುಗಳನ್ನು ಆಶೀರ್ವಾದ ಮಾಡ್ತಾನೆ, ಮನುಷ್ಯರನ್ನ ಆಶೀರ್ವಾದ ಮಾಡ್ತಾನೆ. ದೇವರು ಆಶೀರ್ವಾದ ಮಾಡುವ ದೇವರಾಗಿದ್ದಾನೆ. ನಾನು ನೀನು ಸೇವಿಸುವ ದೇವರು ಅವನು ನಮ್ಮನ್ನ ಕೈ ಬಿಡುವ ದೇವರಲ್ಲ, ಶಪಿಸುವ ದೇವರಲ್ಲ, ತೊರೆದು ಬಿಡುವ ದೇವರಲ್ಲ. ಅವನು ನಮ್ಮನ್ನು ಆಶೀರ್ವಾದ ಮಾಡುವ ದೇವರು. ಅವನ ಅಬ್ರಾಮನನ್ನು ಕರೆದಾಗ ಅವನು ವಾಗ್ದಾನ ಮಾಡಿದನು. ಆದಿಕಾಂಡ ಪುಸ್ತಕ 12ನೇ ಅಧ್ಯಾಯದಲ್ಲಿ ವಾಗ್ದಾನ ಮಾಡಿದನು, ನಾನು ನಿನ್ನನ್ನು ಆಶೀರ್ವದಿಸುವೆನು, ನೀನು ಅನೇಕರಿಗೆ ಆಶೀರ್ವಾದದ ನಿಧಿಯಾಗಿರುವೆ ಅಂತ. ಈ ಸಾಕನನ್ನು ಕರೆದಾಗ ಅವನಿಗೆ ದೇವರು ಹೇಳಿದನು, ಅಲ್ಲಲ್ಲಿ ಕ್ಷಾಮ ಕಾಲದಲ್ಲಿ ನೀನು ಬಿತ್ತಿದ್ರು 100ರಷ್ಟು ಫಲ ಬರುವಂಗೆ ನಾನು ನಿನ್ನನ್ನು ಆಶೀರ್ವದಿಸುವೆನು. ಯಾಕೋಬನನ್ನು ಆಶೀರ್ವದಿಸಿದನು, ಯೋಸೇಫನನ್ನು ಆಶೀರ್ವದಿಸಿದನು, ಅಲ್ಲೆಲೂಯಾ, ಮೋಶೆಯನ್ನು ಆಶೀರ್ವದಿಸಿದನು, ಇಸ್ರಾಯೇಲ್ ಜನರನ್ನು ಆಶೀರ್ವದಿಸಿದನು. ಹಲ್ಲೆಲೂಯಾ. ನನ್ನ ಯೇಸುವಿನ ಕಾಲ ಬಂದಾಗ, ಹೊಸ ಒಡಂಬಡಿಕೆಗೆ ಬಂದಾಗ, ನನ್ನ ಯೇಸು ಶಿಷ್ಯರನ್ನ ಕೈಗಳನ್ನು ಎತ್ತಿ ಆಶೀರ್ವಾದ ಮಾಡಿದನು, ಮಕ್ಕಳನ್ನು ಎತ್ತಿ ಆಶೀರ್ವಾದ ಮಾಡಿದನು, ರೊಟ್ಟಿಯನ್ನು ತೆಗೆದು ಆಶೀರ್ವಾದ ಮಾಡಿದನು. ಅವನಿಗೆ ಮುಟ್ಟೋದೆಲ್ಲ ಆಶೀರ್ವಾದ. ಕಾರಣ ನನ್ನ ದೇವರು ಶಾಪಿಸುವ ದೇವರಲ್ಲ, ನನ್ನ ದೇವರು ನಿನ್ನ ತಲೆಮಾರುಗಳನ್ನು ಆಶೀರ್ವಾದ ಮಾಡುವ ದೇವರು. Come on, somebody shout hallelujah. ನೀನು ಕೆಳಗಿನವನಾಗೋದಿಲ್ಲ, ನೀನು ಮೇಲಿನವನಾಗುತ್ತೀಯ. ನಾನು ನಿನ್ನನ್ನು ಆಶೀರ್ವದಿಸುವೆನು. ಬಿಕಾಸ್ ನನ್ನ ದೇವರಿಗೆ ಗೊತ್ತು, ಅವನು ನಿನ್ನನ್ನು ಆಶೀರ್ವದಿಸೋದಕ್ಕೆ ಕರೆದಿರೋದು. ಆಮೇ ಕೆಲವೊಮ್ಮೆ ನಾವು ದೋಷಿಗಳಾದರೂ ನಮ್ಮ ಮೇಲೆ ಅವನ ದಯೆ ಇರುತ್ತೆ. ಕೆಲವೊಮ್ಮೆ ನಾವು ಅಯೋಗ್ಯರಾದ್ರೂ ದೇವರು ನಮ್ಮನ್ನು ಅಯೋಗ್ಯರನ್ನಾಗಿ ಮಾಡೋದಿಲ್ಲ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಕೆಲವೊಮ್ಮೆ ಆಶೀರ್ವಾದಕ್ಕೆ ನಾವು ಯೋಗ್ಯರಲ್ಲದಿದ್ರು ಸ್ಟಿಲ್ ಅವನ ವಾಗ್ದಾನ ನಮ್ಮ ಮೇಲೆ ಇರೋದ್ರಿಂದ ಅವನು ನಮ್ಮನ್ನು ಆಶೀರ್ವದಿಸ್ತಾನೆ. ಗಮನಿಸಿ ಪ್ರಿಯರೇ, ನಿಮ್ಮ ಮೂಲಕ ಮತ್ತೊಬ್ಬರು ಆಶೀರ್ವಾದ ಹೊಂದ್ತಾರೆ. ಕಾರಣ ನೀನು ಆಶೀರ್ವಾದಕ್ಕೆ ಪಾತ್ರನಾಗಿರುವವನು. ಲಾಬಾನನು ಆಶೀರ್ವಾದ ಆಗೋದಕ್ಕೆ ಕಾರಣ ಏನು? ಲಾಬಾನನ ಆಶೀರ್ವಾದ ಆಗೋದಕ್ಕೆ ಕಾರಣ ಆದಿಕಾಂಡ 30:27 ಹೇಳುತ್ತದೆ. ಅವನು ಹೇಳ್ತಾನೆ, ಯಾಕೋಬನೇ, ನಿನ್ನ ಮೂಲಕ ನಾನು ಆಶೀರ್ವಾದ ಹೊಂದಿದೆ, ನಿನ್ನ ಸಂಗಡ ದೇವರಿದ್ದಾನೆ. ಇದರ ಒಳಗಡೆ ಕರ್ತನ ಈ ಮಂಜೂಷ ಇರುವವರು, ದೇವರ ಮಹಿಮೆಯನ್ನು ಅರ್ಥ ಮಾಡಿಕೊಂಡವರು ಯಾರಾದರೂ ಇದರ ಒಳಗಡೆ ಇದ್ರೆ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ನೀನು ಹೋಗುವ ಆಫೀಸಿಗೆ ನೀನೊಂದು ಆಶೀರ್ವಾದ, ನೀನು ಹೋಗುವ ಕಾಲೇಜಿಗೆ ನೀನೊಂದು ಆಶೀರ್ವಾದ, ನೀನಿರುವ ಪಟ್ಟಣಕ್ಕೆ ನೀನೊಂದು ಆಶೀರ್ವಾದ. ಈ ಸಭೆ, ಈ ಪಟ್ಟಣಕ್ಕೆ ಇದೊಂದು ಸಭೆ, ಆಶೀರ್ವಾದದ ಸಭೆ ಆಗಿದೆ. ಕಾರಣ ಇಲ್ಲಿ ಕಬೋದ್ ದೇವರ ಮಹಿಮೆ ಇದೆ. ಹಲ್ಲೆಲೂಯಾ. ಆದಿಕಾಂಡ ಪುಸ್ತಕ 30ನೇ ಅಧ್ಯಾಯ 27ನೇ ವಚನ. ಲಾಬಾನನು ಅವನಿಗೆ, ನನ್ನ ಮೇಲೆ ದಯವಿಟ್ಟು ನನ್ನ ಬಳಿಯಲ್ಲಿಯೇ ಇರು, ಯೆಹೋವನು ನಿನ್ನ ನಿಮಿತ್ತ ಇವತ್ತು ಯಾರಾದ್ರೂ ಇದ್ರ ಹೇಳ್ರಿ, ದೇವರು ನಿಮ್ಮ ನಿಮಿತ್ತ ನಿಮ್ಮ ಕುಟುಂಬದಲ್ಲಿ ಅನೇಕರನ್ನ ದೇವರ ಆಶೀರ್ವಾದ ಮಾಡ್ತಾರೆ. ಅರ್ಥ ಆಗ್ಲಿಲ್ಲ ಅಲ್ಲವಾ? ನಿನ್ನ ನಿಮಿತ್ತ. ಓ ಸಹೋದರಿ, ನೀನು ಒಂಟಿಯಾಗಿ ರಕ್ಷಣೆ ಹೊಂದಿ ಬಂದೆ ಅಂತ ಭಾರ ಇದೆಯಾ? ಭಯ ಪಡಬೇಡ. ನಿನ್ನ ನಿಮಿತ್ತ ನಿನ್ನ ಗಂಡ ಆಶೀರ್ವಾದ ಕಾಣ್ತಾ ಇದ್ದಾನೆ, ನಿನ್ನ ಮಕ್ಕಳ ಆಶೀರ್ವಾದ ಕಾಣ್ತಾ ಇದ್ದಾರೆ. ಯಾರೋ ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ ಅವರ ಮೂಲಕ ಮತ್ತೊಬ್ಬರಿಗೆ ಆಶೀರ್ವಾದ ಹೋಗ್ತಾ ಇದೆ. ದೇವರು ನಿನ್ನನ್ನು ಮಾತ್ರ ಆಶೀರ್ವಾದ ಮಾಡೋದಲ್ಲ, ನಿನ್ನ ಮೂಲಕ ಮತ್ತೊಬ್ಬರಿಗೆ ಆಶೀರ್ವಾದ, ನಿನ್ನ ಮೂಲಕ ಮತ್ತೊಬ್ಬರಿಗೆ ಆಶೀರ್ವಾದ. ಪಕ್ಕದಲ್ಲಿ ಇರೋರು ಕೈ ಕೊಟ್ಟು ಹೇಳ್ರಿ, ನಾನೇ ಆಶೀರ್ವಾದ, ನನ್ನ ಮೂಲಕ ಮತ್ತೊಬ್ಬರಿಗೆ ಆಶೀರ್ವಾದ.
ಲಾಬಾನನು ಹೇಳ್ತಾನೆ, ಓದಿ 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 ಓದಿ. ಯೆಹೋವನು ನಿನ್ನ ನಿಮಿತ್ತ ನನ್ನನ್ನು ಅಭಿವೃದ್ಧಿಪಡಿಸಿದ್ದಾನೆಂದು ಚೆನ್ನಾಗಿ ತಿಳಿದಿದ್ದೇನೆ. ನಿನ್ನ ನಿಮಿತ್ತ ನನ್ನನ್ನು ಅಭಿವೃದ್ಧಿಪಡಿಸಿದ್ದಾನೆ ಎಂದು ಚೆನ್ನಾಗಿ ತಿಳಿದಿದ್ದೇನೆ. ಆಮೇಲೆ ಅನ್ಯರಿಗೆ ಗೊತ್ತು, ನೀನು ಹೋಗುವ ಆಫೀಸಲ್ಲಿ ನೀನು ಇರೋದೇ ಒಂದು ಆಶೀರ್ವಾದ, ನಿನ್ನ ಜೊತೆ ಸೇರೋದೇ ಒಂದು ಆಶೀರ್ವಾದ, ನಿನ್ನ ಜೊತೆ ನಡೆಯೋದೇ ಒಂದು ಆಶೀರ್ವಾದ. ನೀನೇ ಆಶೀರ್ವಾದವಾಗಿರೋದ್ರಿಂದ ನಿನ್ನ ಮೂಲಕ ಅನೇಕರಿಗೆ ಆಶೀರ್ವಾದವಾಗಿರುತ್ತೆ. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ, ಆಮೇಲೆ ಹೇಳ್ರಿ. ದೇವರ ವಾಕ್ಯ ಹೇಳುತ್ತದೆ, ಪೋಟಿಫರನು ಅವಲ್ಲಿ ಆಶೀರ್ವಾದ ಹೊಂದೋದಕ್ಕೆ ಕಾರಣ ಒಬ್ಬ ಯೋಸೇಫನು. ಆದಿಕಾಂಡ ಪುಸ್ತಕ 39:5 ಹೇಳ್ತದೆ. ಹಾಲಲ್ಲಿ ಗಮನಿಸ್ರಿ. ಅವನು ಯೋಸೇಫನನ್ನ ತನ್ನ ಮನೆಯ ಮೇಲೆಯೂ ಆಸ್ತಿಯ ಮೇಲೆಯೂ ಅಧ್ಯಕ್ಷನಾಗಿ ಇಟ್ಟಂದಿನಿಂದ ಯೆಹೋವನು ಯೋಸೇಫನ ನಿಮಿತ್ತವಾಗಿ ಗಟ್ಟಿಯಾಗಿ ಹೇಳ್ರಿ, ಯೋಸೇಫನ ನಿಮಿತ್ತವಾಗಿ. ನೆನ್ನೆ ಅಂತ ಹೇಳ್ಬೇಡ್ರಿ, ಗಟ್ಟಿಯಾಗಿ ಹೇಳ್ರಿ. ಯೋಸೇಫನ ನಿಮಿತ್ತವಾಗಿ. ನಿಮ್ಮ ಹೆಸರು ಹೇಳ್ಬಿಟ್ಟು ಹೇಳ್ರಿ, ರವಿಯ ನಿಮಿತ್ತವಾಗಿ, ಎಡ್ವಿನ್ನ ನಿಮಿತ್ತವಾಗಿ, ಮಂಗಳ ನಿಮಿತ್ತವಾಗಿ. ಹಾಗೆ ನಿಮ್ಮ ಹೆಸರು ಹೇಳ್ರಿ, ನನ್ನ ನಿಮಿತ್ತವಾಗಿ. ಓ ಪೋಟಿಫರನ ಆಶೀರ್ವಾದ ಅವನ ಪರಂಪರೆಯಿಂದ ಬಂದಿದ್ದಲ್ಲ, ಅವನ ದೇವರು ಕೊಟ್ಟಿದ್ದಲ್ಲ. ಯೋಸೇಫನ ದೇವರ ನಿಮಿತ್ತ, ಯೋಸೇಫನಲ್ಲಿ ಇರೋದ್ರ ನಿಮಿತ್ತ. ಆ ಐಗುಪ್ತನ ಮನೆಯನ್ನು ಅಭಿವೃದ್ಧಿಗೆ ತಂದನು. ಇವತ್ತು ಕೆಲವೊಂದು ಆಫೀಸ್ಗಳು ಸಕ್ಸಸ್ ಆಗೋದಕ್ಕೆ ಕಾರಣ ನೀನಲ್ಲಿ ಇರೋದ್ರಿಂದ, ನಿನ್ನ ಕುಟುಂಬದಲ್ಲಿ ಇವತ್ತು ಏನಾದರೂ ದುಷ್ಟನ ಶತ್ರುವಿನ ತಂತ್ರಗಳು ಅವನ ಬೇಯದೆ ಇರೋದಕ್ಕೆ ಕಾರಣ ನೀನಲ್ಲಿ ಇರೋದ್ರಿಂದ. ಏನಾದರೂ ಇವತ್ತು ಸೌಭಾಗ್ಯಗಳು ನೀನು ಅನುಭವಿಸ್ತಾ ಇದ್ರೆ ಅದು ನೀನಲ್ಲಿ ಇರೋದ್ರಿಂದ. ಕಾರಣ ನೀನು ಅಬ್ರಾಮನ ಸಂತತಿ. ಅಬ್ರಾಮನನ್ನು, ಇಸಾಕನನ್ನು, ಯಾಕೋಬನನ್ನು, ಯೋಸೇಫನನ್ನು, ಮೋಶೆಯನ್ನ, ಇಸ್ರಾಯೇಲರನ್ನ ಯೇಸು ಆಶೀರ್ವಾದ ಮಾಡಿದ ಹಾಗೆ ನಿನ್ನನ್ನು ದೇವರ ಆಶೀರ್ವಾದ ಮಾಡಿರೋದ್ರಿಂದ. ಪಕ್ಕದಲ್ಲಿರೋ ಕೈ ಕೊಟ್ಟು ಹೇಳ್ರಿ, ನೀವು ಆಶೀರ್ವದಿಸಲ್ಪಟ್ಟವರು, ನಾನು ಆಶೀರ್ವದಿಸಲ್ಪಟ್ಟವನು. ಗಟ್ಟಿಯಾಗಿ ಹೇಳ್ರಿ. ಕೆಲವರೆಲ್ಲ ಗೊತ್ತಿಲ್ಲದ್ರೆ ಮಾತಾಡ್ತಾರೆ, ನೀನು ನಮ್ಮ ಮನೆಗೆ ತಲೆನೋವು, ನೀನು ನಮ್ಮ ಮನೆಗೆ ನತದೃಷ್ಟ ನೀನು ಹುಟ್ಟಿದ ಮೇಲೆ ನಮ್ಗೆ ಕಷ್ಟ ಬಂತು, ನೀನು ಹುಟ್ಟಿದ ಮೇಲೆ ನಮ್ಗೆ ಪ್ರಾಬ್ಲಮ್ ಬಂತು. ಸ್ತೋತ್ರ ಹೇಳಬೇಕು, ನಾನು ಹುಟ್ಟಿದ ಮೇಲೆ ನಿಮ್ಗೆ ಆಶೀರ್ವಾದ ಬಂತು ಅಂತ. ನಾನು ಹುಟ್ಟಿದ ಮೇಲೆ ನಿಮಗೆ ಸೌಭಾಗ್ಯ ಕಂಡಿದ್ದು, ನಾನು ಹುಟ್ಟಿದ ಮೇಲೆ ನೀವು ಬಿಡುಗಡೆ ಕಂಡಿದ್ದು, ನಾನು ಹುಟ್ಟಿದ ಮೇಲೇ ನಾನು ದೇವ್ರ ಸೇವಸ ಕಂಡಿದ ಮೇಲೇ ನಲ್ಲೆಲ್ಲ ಗಂಡಾಂತರದಿಂದ ದೇವ್ರು ತಪ್ಪಿಸಿದ್ದು. ನಿನಗೆ ಆಯುಸ್ ದೇವ್ರು ಉದ್ದ ಕೊಟ್ಟಿರೋದು ನನ್ನ ನಿಮಿತ್ತ ಎಂದು ಹೇಳೋದಕ್ಕೆ ಧೈರ್ಯ ಉಳ್ಳ ದೇವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಹಲ್ಲೆಲೂಯಾ. ಆಮೇಲೆ ನೀನು ಯಾವಾಗ ದೇವ್ರ ಮನೆ ಕಟ್ಟೋದಕ್ಕೆ ನೀನು ಮನಸ್ಸು ಮಾಡ್ತೀಯ, ನಿನ್ನ ಮನೆ ದೇವರು ಕಟ್ತಾನೆ. 127ನೇ ಕೀರ್ತನೆ 1ನೇ ವಾಕ್ಯ ಹೇಳ್ತದೆ, ಯೆಹೋವನು ಮನೆ ಕಟ್ಟದಿದ್ದರೆ ಕಟ್ಟುವವರು ಕಷ್ಟ ಬೀಳುವುದು ವ್ಯರ್ಥ. ಯೆಹೋವನು ಮನೆ ಕಟ್ಟದಿದ್ರೆ ಅದನ್ನು ಕಟ್ಟುವವರು ಕಷ್ಟಪಡೋದು ವ್ಯರ್ಥ. ಲಿಸನ್, ಯೆಹೋವನು ಮನೆ ಕಟ್ಟದಿದ್ರೆ ಕಟ್ಟುವವನು ಕಷ್ಟಪಡುವುದು ವ್ಯರ್ಥ. ದೇವ್ರು ಹೇಳ್ತಾನೆ, ನಾನು ನಿನಗೋಸ್ಕರ ಮನೆ ಕಟ್ತೀನಿ ಅಂತ. ಕಾಂಟ್ರಾಕ್ಟರ್ ಕಟ್ಟೋದಲ್ಲ. ಸ್ತೋತ್ರ. ಕಾಂಟ್ರಾಕ್ಟರ್ ಕಟ್ಟೋದಲ್ಲ, ಯೆಹೋವನು ಕಟ್ಟಬೇಕು. ಕಾಂಟ್ರಾಕ್ಟರ್ ಬಿಲ್ಡಿಂಗ್ ಕಟ್ತಾನೆ, ಆದ್ರೆ ಮನೆ ಕಟ್ಟೋದು ದೇವರು ಆಗಿದ್ದಾನೆ. ದೇವ್ರು ಹೇಳ್ತಾನೆ, ನಿನ್ನ ಮನಸ್ಸಿನಲ್ಲಿದ್ದ ಸಿಕ್ಕ ಆಸೆ, ನೀನು ನನಗಾಗಿ ಮನೆ ಕಟ್ತೀನಿ ಅಂದಲ್ಲ, ನಾನು ನಿನಗಾಗಿ ಮನೆ ಕಟ್ತೀನಿ. ಹಲ್ಲೆಲೂಯಾ. ಅದರ ಅರ್ಥ ಏನು ಗೊತ್ತಾ? ನಾನು ಕಟ್ತೀನಿ ಅಂದರೆ ನಿನ್ನ ಕುಟುಂಬ, ನಿನ್ನ ಮನೆತನವನ್ನು ಕಟ್ತೀನಿ, ನಿನ್ನ ತಲೆಮಾರನ್ನು ಕಟ್ತೀನಿ ಅಂತ. ಹಲ್ಲೆಲೂಯಾ. 25ನೇ ಕೀರ್ತನೆ ಬನ್ನಿರಿ. 25ನೇ ಕೀರ್ತನೆ ಅದರ
12ನೇ ವಾಕ್ಯ ಹೀಗೆ ಹೇಳ್ತದೆ, ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನೋ ಅವನಿಗೆ ಉಚಿತವಾದ ಮಾರ್ಗವನ್ನು ಬೋಧಿಸುವೆನು. ಆಮೇಲೆ ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನೋ ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು. ಅವನು ಸುಖದಿಂದಲೇ ಇರುವನು. ಅವನು ಸುಖದಿಂದಲೇ ಇರುವನು. ದೈವ ಭಯ ಬಿಡಬೇಡ್ರಿ, ದೇವರ ಮಾರ್ಗ ಬಿಡಬೇಡ್ರಿ, ದೇವರ ಮಾರ್ಗದಲ್ಲಿ ನಡ್ರಿ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ರಿ. ಹಾಲೆಲೂಯಾ. ನಿಮಗೆ ಸುಖ ಇರುತ್ತೆ. ನನಗೆ ಮುಂದಿನ ಪದ ಭಾಳ ಇಷ್ಟ. ಅವನ ಸಂತತಿಯವರ ದೇಶವನ್ನು ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು. ಅವರಿಗೆ ತನ್ನ ಒಡಂಬಡಿಕೆಯನ್ನು ಅನುಭವವನ್ನು ದಯಪಾಲಿಸುವನು. ಹಾಲೆಲೂಯಾ. ನಿನ್ನ ತಲೆಮಾರಿಗೆ ದೇವರ ಆಪ್ತ ಮಿತ್ರನಂತೆ ಇರ್ತಾನೆ. ತನ್ನ ಒಡಂಬಡಿಕೆಯ ಅನುಭವವನ್ನು ದೇವರು ಮಾಡ್ಕೊಂಡಿರೋ ಒಡಂಬಡಿಕೆ ಇದೆಯಲ್ಲ, ಅದನ್ನು ನಿನ್ನ ತಲೆಮಾರಿಗೆ ಅನುಭವದಲ್ಲಿ ದೇವರು ತೋರಿಸ್ತಾನೆ. ಅನುಭವದಲ್ಲಿ ತೋರಿಸ್ತಾನೆ. ಆಮೆನ್, ಆಮೆನ್, ಆಮೆನ್. ದೇವರ ವಾಕ್ಯ ಹೇಳುತ್ತೆ, ಒಂದು ತಲೆಮಾರು ದೇವರ ರಾಜ್ಯಕ್ಕಾಗಿ ಕಷ್ಟ ಬಿದ್ದರೆ, ತ್ಯಾಗ ಸಹಿಸ್ಕೊಂಡ್ರೆ, ಸಮರ್ಪಿಸಿದ್ರೆ ಅವರ 1000 ತಲೆಮಾರುಗಳನ್ನು ದೇವರ ಆಶೀರ್ವಾದ ಮಾಡ್ತಾರೆ. ಮಂಜೂಷವನ್ನ ಇಟ್ಕೊಳ್ಳೋದಕ್ಕೆ ಎಲ್ರಿಗೂ ಭಯ. ಯಾರ ಮನೆ ಬೇಡ, ಏರಿಯಾ ಮೀಟಿಂಗ್ ಇಟ್ಕೊಳ್ಳ, ಅಯ್ಯೋ ನಮ್ಮನೆ ಗಲೀಜಾಗುತ್ತೆ ಬೇಡ, ಓ ನಮಗೆ ಟೈಮ್ ಇಲ್ಲ ಬೇಡ, ಕಾಫಿ ತಿಂಡಿ ಕೊಡಬೇಕಾಗುತ್ತೆ ಬೇಡ, ನಮ್ಮನೆಗೆ ಬೇಡ, ಮಂಜೂಷ ಬೇಡ, ಕೂಟ ಬೇಡ. ಯಾಕೆ? ನಾನು ಹೋಗಲ್ಲ, ಅವರು ಬರೋದು ಬೇಡ. ಮಂಜೂಷ ಕೆಲವರಿಗೆ ಭಾರವಾದ್ರೆ ಕೆಲವರಿಗೆ ಆಶೀರ್ವಾದ. ಮಂಜೂಷ ಕೆಲವರಿಗೆ ಭಾರವಾದ್ರೆ ಅಷ್ಟೋದಿನಲ್ಲಿ ಇರುವಂತ ದಾಗೋನಿನ ಮಂದಿರದಲ್ಲಿ ಮಂಜೂಷ ಇಟ್ರೆ ದಾಗೋನ್ ಅಡ್ಡ ಬೀಳುತ್ತೆ. ಅದು ಹ್ಯಾಂಡಿಕ್ಯಾಪ್ ಆಗುತ್ತೆ, ಅಂಗವಿಕಲನಾಗ್ತಾನೆ ಅವರು. ಅವರಿಗೆ ಕಷ್ಟ. ಆದ್ರೆ ಒಬೇದೋಬನ ಮನೆಯಲ್ಲಿ ಅದು ಬೇಕು. ಒಬೇದೋಬನ ಮನೆಗೆ ಅದು ಬೇಕು. ಸ್ತೋತ್ರ 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 ಸ್ತೋತ್ರ. ಓ ಕಮಾನ್, ಹಾಲೆಲೂಯಾ, ಹಾಲೆಲೂಯಾ. ಅದು ಒಬೇದೋಬನ ಮನೆಗೆ ಅದು ಬೇಕಾಗಿದೆ. ಏತಕ್ಕೋಸ್ಕರ ನೋಡ್ರಿ, ಗಮನಿಸ್ರಿ. ಸತ್ಯವೇದ ಗ್ರಂಥ 1 ಪೂರ್ವಕಾಲ ವೃತ್ತಾಂತ ಪುಸ್ತಕ, ಫಸ್ಟ್ ಕ್ರಾನಿಕಲ್ಸ್ ಚಾಪ್ಟರ್ 13 ವರ್ಸ್ 14. ದೇವರ ಮಂಜೂಷವು ಒಬೇದೋಬನ ಮನೆಯ ಬಳಿಯಲ್ಲಿ ಸ್ವಂತ ಆಲಯದೊಳಗೆ 3 ತಿಂಗಳಿತ್ತು. ಆ ಕಾಲದಲ್ಲಿ ಯೆಹೋವನು ಒಬೇದೋಮನ ಮನೆಯನ್ನು ಅವನಿಗಿದ್ದದ್ದೆಲ್ಲವನ್ನ ಆಶೀರ್ವಾದ ಮಾಡಿದನು. ಆಮೇಲೆ ಅಲ್ಲಿಗೆ ನಿಲ್ಲಿಲ್ಲ. 26ನೇ ಅಧ್ಯಾಯಕ್ಕೆ ಬನ್ರಿ. 26ನೇ ಅಧ್ಯಾಯಕ್ಕೆ ಬನ್ರಿ. 4ನೇ ವಚನದಿಂದ ಗಮನಿಸ್ರಿ. ಒಬೇದೋಮನ ಮಕ್ಕಳಲ್ಲಿ ಶೆಮೆಯನು ಚೊಚ್ಚಲನು, ಯೆಹೋಜಾಬಾದನು ಮರುಚಲನು, ಯೋವಾಹನು 3ನೇಯವನು, ಸಾಕಾರನು 4ನೇಯವನು, ನೇತೇಲನನು 5ನೇಯವನು, ಅಮ್ಮಿಯೇಲನು 6ನೇಯವನು, ಇಸಾಕಾರನು 7ನೇಯವನು, ಪೈಲೆತನೆಯು 8ನೇಯವನು. ಒಬೇದೋಬನ ದೇವರ ಆಶೀರ್ವಾದಕ್ಕೆ ಪಾತ್ರನಾಗಿದ್ದನಷ್ಟೇ ಅವನ ಮಗನಾದ ಸೆಮೆಯನು ಮಕ್ಕಳು ಗೋತ್ರ ಪ್ರಧಾನ ಮಹಾ ಸಮರ್ಥರು ಆಗಿದ್ರು. ಒಬೇದೋಬನು ಅವನು ದೇವರ ಆಶೀರ್ವಾದಕ್ಕೆ ಪಾತ್ರನಾಗಿದ್ದರಿಂದ ಅವನ ಮಕ್ಕಳು ಯಾರು ಕೆಳಗಿನವರಾಗಿರಲಿಲ್ಲ, ಅವರ ಮಕ್ಕಳೆಲ್ಲ ಸಮರ್ಥರಾಗಿದ್ರು. ನೀನ್ ದೇವರಿಗಾಗಿ ನಿಂತ್ರೆ ನಿನ್ನ ತಲೆಮಾರು ವೀಕ್ ಆಗೋದಿಲ್ಲ. ನೀನ್ ಅಡ್ಜಸ್ಟ್ಮೆಂಟ್ ಅಲ್ಲಿ ಹೋದ್ರೆ ನಿನ್ನ ತಲೆಮಾರು ಹಂಗೆ ಇರುತ್ತೆ. ಈಗ ಸ್ತೋತ್ರ ಹೇಳಲ್ಲ, ನಂಗೆ ಗೊತ್ತು. ಹೇ ದುಡಿಯಲೇ, ಸಂಪಾದನೆ ಮಾಡೋ, ನಾನು ಕಷ್ಟ ಬಿಡ, ನಾನು ಒಬ್ಬನೇ ಕಷ್ಟ ಬಿಡಕ, ನೀನು ಕಷ್ಟ ಬಿಡ, ಹೋಗ ದುಡಿಯೋ. ಅವನ ಕತ್ತೆ ಥರ ದುಡಿಸಿ ಅವನ ಕತ್ತೆ ಮಾಡ್ತೀರಾ? ದುಡಿಲಿ ಬೇಡ ಅನ್ನಲ್ಲ. ಅವ್ನಿಗೆ ಹೇಳ್ಬೇಕು, ನೀನು ಕೋಟಿ ಸಂಪಾದನೆ ಮಾಡಿಲ್ಲ ಆದ್ರೂ ಪರವಾಗಿಲ್ಲ,
ದೇವರ ಆಲಯದ ಸೇವೆ ಮಾಡಕ್ಕೆ ರೆಡಿಯಾಗಿರಬೇಕು ಅಂತ. ಅಪ್ಪ ಮಂಜೂಷ ಇಟ್ಕೊಳಕ್ಕೆ ಮನಸ್ಸು ಮಾಡ್ದ, ಮಹಿಮೇನ ಇಟ್ಕೊಳಕ್ಕೆ ಮನಸ್ಸು ಮಾಡ್ದ, ಆ ದೇವರನ್ನ ಇಟ್ಕೊಳಕ್ಕೆ ಮನಸ್ಸು ಮಾಡ್ದ. ದೇವರಿಲ್ಲದೆ ನಮಗೆ ಬೇರೊಂದು ಜೀವನ ಇಲ್ಲ ಅಂತ ತೀರ್ಮಾನ ಮಾಡ್ದ. ಅವನ ತಲೆಮಾರುಗಳು ಸಮರ್ಥರಾಗಿರ್ತಾರೆ. ಹಾಲೆಲೂಯಾ. ಇಸಾಕಾರನ ಕುರಿತು ನಾವು ಕಾಣ್ತೇವೆ, ಅವನು ಸಮಯೋಚಿತವಾದ ಜ್ಞಾನವುಳ್ಳವನು ಎಂದು ದೇವರ ವಾಕ್ಯ ಹೇಳುತ್ತದೆ. ಹಾಗೆ ಒಬ್ಬೊಬ್ಬರ ಚರಿತ್ರೆ ಬಹಳ ಗೋತ್ರ ಪ್ರಧಾನರು, ಅವರಲ್ಲಿ ಯಾರು ವೀಕ್ ಆಗಿರಲಿಲ್ಲ, ಅವರ ಗೋತ್ರಕ್ಕೆ ಪ್ರಧಾನರು, ಮಹಾ ಸಮರ್ಥರು ಆಗಿದ್ರು. ನಿನ್ನ ಮಕ್ಕಳು ಕೆಳಗಿನವರಾಗಬಾರ್ದು, ಅವರು ಟಾಪಲ್ಲಿ ಇರಬೇಕು. ಎಜುಕೇಶನಲ್ಲಿ ಟಾಪ್, ಕೆಲಸದಲ್ಲಿ ಟಾಪ್, ಪದವಿಯಲ್ಲಿ ಟಾಪ್. ಕಮಾನ್, ನೀವು ಸ್ತೋತ್ರ ಹೇಳದೆ ಇರೋದಕ್ಕೆ ಕಾರಣ ನೀವು ಸರಿ ಆಗ್ಲಿಲ್ಲ. ಅದಕ್ಕೆ ಈಗ ಮುಜುಗರ ಸ್ತೋತ್ರ ಹೇಳಕ್ಕೆ. ಮಹಿಮೆ ಬಿಡಬೇಡ್ರಿ. ಅವನ ತಲೆಮಾರುಗಳನ್ನು, ಅವನ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು ಎಲ್ಲರನ್ನ ದೇವರ ಆಶೀರ್ವಾದ ಮಾಡಿದನು. 37ನೇ ಕೀರ್ತನೆ 25ನೇ ವಾಕ್ಯ. 37ನೇ ಕೀರ್ತನೆ 25ನೇ ವಾಕ್ಯ. ನಾನು ಬಾಲಕನಾಗಿದ್ದೆನು, ಈಗ ವೃದ್ಧನಾಗಿದ್ದೇನೆ. ಈವರೆಗೂ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ, ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನೋಡಲಿಲ್ಲ. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಅವನ ಸಂತತಿ ಭಿಕ್ಷೆ ಬೇಡಿ ತಿನ್ನೋದನ್ನು ನೋಡಲೇ ಇಲ್ಲ. ನಿನ್ನ ತಲೆಮಾರು ನೀನು ದೇವರಿಗಾಗಿ ನೀತಿವಂತನಾಗಿ ನಿಷ್ಕಳಂಕ ಹೃದಯದಲ್ಲಿ, ದಾವೀದನು ಹೇಳಿದನು, ನಾನು ನನ್ನ ದೇವರಿಗಾಗಿ ಒಂದು ಮನೆಯನ್ನು ಕಟ್ತೀನಿ ಅಂದಾಗ ಅಲ್ಲಲ್ಲಿ ದೇವರು ಅವನಿಗೋಸ್ಕರ ಬೇಕಾಗಿದ್ದು ಮಾತ್ರ ಅಲ್ಲ, ಅವನ ತಲೆಮಾರಿಗೆ ಬೇಕಾದದನ್ನು ಆಲ್ರೆಡಿ ಪ್ಲಾನ್ ಮಾಡಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಸ್ತೋತ್ರ. ಅವ್ರು ಭಿಕ್ಷೆ ಬೇಡಿ ತಿನ್ನೋಕೆ ಗತಿಹೀನ ಪರಿಸ್ಥಿತಿ ಬರಲ್ಲ. ಅವರಿಗೆ ಒಳ್ಳೆ ಆಪರ್ಚುನಿಟಿಗಳು ಓಪನ್ ಆಗುತ್ತೆ. ಅವರಿಗೆ ಉತ್ತಮವಾದ ಬಾಗಿಲುಗಳು ತೆರೆದು ಬರುತ್ತೆ. ಅವರ ಮುಂದೆ ಬಾಗಿಲುಗಳು ತೆರೆದು ಬರುತ್ತೆ. ಅವರು ಹೋಗೋ ಸ್ಥಳಗಳಲ್ಲೆಲ್ಲ ಅವರನ್ನ ಆಶೀರ್ವಾದ ಫಾಲೋ ಮಾಡ್ತಾ ಇರುತ್ತೆ. ನಿನ್ನ ಮಕ್ಕಳು ಹೋಗೋ ಸ್ಥಳದಲ್ಲಿ ಆಶೀರ್ವಾದ ಅವರನ್ನ ಹಿಂಬಾಲಿಸುತ್ತದೆ. ದೇವರ ವಾಕ್ಯ ಹೇಳುತ್ತದೆ, ಶುಭವು ಕೃಪೆಯು ನಿನ್ನ ಜೀವಮಾನವೆಲ್ಲ ನಿನ್ನನ್ನು ಹಿಂಬಾಲಿಸುತ್ತೆ. ಕಾರಣ ನೀನ್ ನೀತಿಯಿಂದ ದೇವರ ಮನೆ ಕಟ್ಟೋದಕ್ಕೆ ನೀನ್ ಸಿದ್ಧವಾದ್ರೆ ನಿನ್ನ ಮನೆಯನ್ನ ದೇವರು ಕಟ್ತಾನೆ. ನೀನ್ ಮೀಟಿಂಗು ಬರಬೇಡ, ಪ್ರಾರ್ಥನೆ ಮಾಡಬೇಡ, ಓಟಿ ಮಾಡು, ಸಂಪಾದನೆ ಮಾಡು, ಮಕ್ಕಳಿಗೆ ಶೇಖರಣೆ ಮಾಡು. ಅವನು ನಾಳೆ ನಿನ್ನ ಕಣ್ಣಿಗೆ ಮುಳ್ಳಾಗ್ತಾನೆ. ಬರ್ದಿಟ್ಕೋಬೇಕಾದ್ರೆ ಅವನು ನಾಳೆ ನಿನ್ನ ಕಣ್ಣಿಗೆ ಮುಳ್ಳಾಗ್ತಾನೆ. ಅದೇ ಸಮಯದಲ್ಲಿ ಅದಕ್ಕಿಂತ ಹೆಚ್ಚಾಗಿ ನಾನು ದೇವರ ಸೇವೆಗಾಗಿ ನಿಲ್ತೀನಿ, ದೇವರ ರಾಜ್ಯಕ್ಕಾಗಿ ನಿಲ್ತೀನಿ. ನನ್ನ ಸಮಯ ಎಷ್ಟೇ ಕಡಿಮೆ ಇದ್ರೂ ಅದನ್ನು ಬದಿಗಿಟ್ಟು ದೇವರ ಸನ್ನಿಧಾನ ಸೇವೆ ಮಾಡ್ತೀನಿ ಅಂತ ನೀನು ಮನಸ್ಸು ಮಾಡು. ನಿನ್ನ ತಲೆಮಾರು ನಿನಗೆ ಆಶೀರ್ವಾದವಾಗಿರ್ತಾರೆ. ನಿನ್ನ ತಲೆಮಾರಿನ ಆಶೀರ್ವಾದ ಮಾತ್ರ ಅಲ್ಲ, ಅವರ ಸಮಾಧಾನ ನಿನಗೆ ದೊಡ್ಡದಾಗಿರುತ್ತೆ. ದೇವರ ವಚನದ ಪ್ರಮಾಣ ಹೇಳ್ತಾ ಇದ್ದೀನಿ. ದೇವರ ವಚನದ ಪ್ರಮಾಣ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಆ ಪ್ರಮಾಣದಲ್ಲಿ ನಿಲ್ಲುವವರಿಗಾಗಿ ಸ್ತೋತ್ರ. ನೋಡ್ರಿ, ಅದೇ ಕೀರ್ತನೆ 35-36 ಓದ್ರಿ. ದುಷ್ಟನು ಭೀಕರನಾಗಿ ಸ್ವಸ್ಥಳದಲ್ಲಿ ಹಸುರಾಗಿ ಬೆಳೆದು, ದುಷ್ಟರು ಭೀಕರವಾಗಿ ಸ್ವಸ್ಥಳದಲ್ಲಿ ಹಸುರಾಗಿ ಬೆಳೆದು ಮರದಂತೆ ವಿಸ್ತರಿಸಿ ಕೊಂಡಿರುವುದನ್ನು ನೋಡಿದೆನು. ತರುವಾಯ ನಾನು ಆ ದಾರಿಯಲ್ಲಿ ಹೋಗಿ ನೋಡಲಾಗಿ ಅವನು ಇಲ್ಲದೆ ಹೋಗಿದ್ದನು. ಅವನನ್ನು ಹುಡುಕಿದ್ರೂ ಸಿಕ್ಕಲೇ ಇಲ್ಲ. ದುಷ್ಟ ಆರಂಭದಲ್ಲಿ ಚೆನ್ನಾಗಿ ಹಸುರಾಗಿ ಕಾಣ್ತಾನೆ. ಅವನು ಮಾರ್ಗ ಹಿಡ್ಕೊಂಡು ಹೋದರೆ ನೀನು ಆಮೇಲೆ ಸ್ವಲ್ಪ ದಿನ ಬಿಟ್ಕೊಂಡು ಆ ಮಾರ್ಗವಾಗಿ ಹೋಗು, ಅವನು ಇದ್ದಿದ್ದ ಅಡ್ರೆಸ್ಸೇ ಇರಲ್ಲ ಅಲ್ಲಿ.
ಹೋಗ್ರಿ. ಸ್ತೋತ್ರ. ಅಲ್ಲಿ ಇಷ್ಟು ಕೊಡ್ತಾರೆ, ಇಲ್ಲಿ ಇಷ್ಟು ಕೊಡ್ತಾರೆ, ಅಷ್ಟು ಸಂಪಾದನೆ ಮಾಡ್ಬೋದು, ಹಂಗೆ ದೊಡ್ಡವನಾಗ್ಬಿಡ್ಬೋದು. ಹೋಗು. ಸ್ತೋತ್ರ. ಈ ವಾಕ್ಯ ನೆನಪು ಮಾಡ್ಕೊಂಡು ಹೋಗು. ಯಾಕಂದ್ರೆ ಹೇಳಲಿಲ್ಲ ಅಂತ ಬೇಡ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಇದೆಲ್ಲ ಯಾಕೆ ಹೇಳ್ತೀರಾ ಪಾಸ್ಟ್ರೆ? ನಮಗೆಲ್ಲ ಇದೆಲ್ಲ ಇಷ್ಟ ಆಗಲ್ಲ ಅನ್ನೋ ರೀತಿಯಲ್ಲಿ ಕೂತಿದ್ದೀರಲ್ಲ. ಆಮೇಲೆ ನಿನ್ನ ಆಶೀರ್ವಾದ ಕಾಣಬೇಕಾ? ನಿನ್ನ ಆಶೀರ್ವಾದ ನಿನಗೆ ಮುಗಿದೋಗ್ಬೇಕಾ? ಇಲ್ಲ, ನನ್ನ ದೇವರು ನಿನ್ನನ್ನು ಮಾತ್ರ ಅಲ್ಲ, ನಿನ್ನ ತಲೆಮಾರುಗಳನ್ನ ಆಶೀರ್ವಾದ ಮಾಡ್ತಾನೆ. ಆಮೇಲೆ ಆಶೀರ್ವಾದ ಬರಬೇಕಾದ್ರೆ ಏನು ಮಾಡಬೇಕು ಗೊತ್ತಾ? ರೋಮಾಪುರದವರಿಗೆ ಬರೆದ ಪತ್ರಿಕೆ 4:21 ಆ ಪ್ರಾಮಿಸನ್ನು ಹಿಡ್ಕೊಬೇಕು, ಗಟ್ಟಿಯಾಗಿ ವಾಗ್ದಾನ ಹಿಡ್ಕೊಬೇಕು. ವಾಗ್ದಾನವನ್ನು ಗಟ್ಟಿಯಾಗಿ ಹಿಡ್ಕೊಳ್ಳುವ ದೈವ ಮಕ್ಕಳಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ವಾಗ್ದಾನ ದೇವರನ್ನು ಘನಪಡಿಸುವವನಾಗಿ, ಅಬ್ರಾಮನ ದೇವರನ್ನು ಘನಪಡಿಸುವನಾಗಿ ಆತನು ತನ್ನ ವಾಗ್ದಾನವನ್ನು ನೆರವೇರಿಸೋದಕ್ಕೆ ಸಮರ್ಥನೆಂದು ಪೂರ ಭರವಸೆ ಇಟ್ಟು ದೃಢ ನಂಬಿಕೆ ಉಳ್ಳವನಾದನು. ದೇವರು ಹೇಳಿದ ವಾಗ್ದಾನ ನೆರವೇರಿಸೋದಕ್ಕೆ ದೇವರು ಸಮರ್ಥನು ಎಂದು ಪೂರ್ಣ ದೃಢ ನಿಶ್ಚಯ ಉಳ್ಳವನಾಗಿರಬೇಕು, ನಂಬಿಕೆ ಉಳ್ಳವನಾಗಿರಬೇಕು. ಹಾಗಾದ್ರೆ ಅಂಥವರು ಮಾತ್ರ ಒಂದು ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಆಮೇಲೆ ನಿನ್ನ ಕಷ್ಟದಲ್ಲಿ ಹೋಗ್ಬೇಕಾದ್ರೆ ನೀನು ಹೇಳಬೇಕು, ದೇವ್ರ ವಾಗ್ದಾನ ನೆನಪಿಸ್ಬೇಕು. ನೀನು ತಂದೆಯಾದ ದೇವರಿಗೆ ನಾವು ಮಾಡಬೇಕಾದದ್ದೇ. ಅದೇ ಹೇಳ್ದಲ್ಲ, ಪ್ರಾಮಿಸ್ ಮಾಡ್ದೆ ಅಲ್ಲ. ಅಂತವ್ರು ಯಾರಾದ್ರೂ ಇದ್ರ ಒಳಗಡೆ ಇದ್ದೀರಾ? ಅಬ್ರಾಮನ ಅದಕ್ಕೆ ದೇವರಿಗೆ ಘನಪಡಿಸ್ದ. ಅವನ ವಾಗ್ದಾನವನ್ನ ನೆರವೇರಿಸೋದಕ್ಕೆ ನನ್ನ ದೇವರು ಸಮರ್ಥನು. ಪೂರ ಭರವಸೆ ಇತ್ತು. ಪೂರ ಭರವಸೆ ಉಳ್ಳವರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. If my God said, my God will do it. Hallelujah. Hallelujah. ಅವನ ವಾಗ್ದಾನಗಳಲ್ಲಿ ನಂಬಿಗಸ್ತನ. ಮಾತು ಕೊಟ್ಟು ತಪ್ಪೋದಕ್ಕೆ ಅವನ ಮನುಷ್ಯನಲ್ಲ, ಅಲ್ಲ ಅಲ್ಲ. ಅವನ ಮಾತು ಕೊಟ್ಟು ತಪ್ಪೋದಕ್ಕೆ ಮನುಷ್ಯನಲ್ಲ, ಅವನ ದೇವರಾಗಿದ್ದಾನೆ. ಆಮೆನ್, ಆಮೆನ್, ಹಲ್ಲೆಲೂಯಾ. ಪೂರ ನಂಬಿಕೆ ಇಡಬೇಕು. ಪೂರ ಭರವಸೆ ಉಳ್ಳವ್ರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಆ ಪೂರ ಭರವಸೆ ಉಳ್ಳವರಿಗೆ ದೇವರು ಏನು ವಾಗ್ದಾನ ಮಾಡ್ತಾನೆ ಅಂತ ಹೇಳೋಕೆ ಬರ್ತಿದ್ದೀನಿ. ಪೂರ ಭರವಸೆ ಇದೆಯಾ? ಪ್ರತಿಕೂಲ ಬಂದ್ರೆ ಗುಣಗುಟ್ಟವರೆಲ್ಲ ಬೇಕಾಗಿಲ್ಲ. ಪ್ರತಿಕೂಲಗಳ ಮಧ್ಯದಲ್ಲಿ ಅಬ್ರಾಮನ್ ಹೇಳ್ತಾನೆ, ನನ್ನ ಮಗ ಸತ್ತು ಸಮಾಧಿಗೆ ಹಾಕಲ್ಪಟ್ಟು ಅವನು ಬೂದಿ ಆದರೂ ಸರಿ, ಆ ಬೂದಿಯಿಂದ ನನ್ನ ಮಗನನ್ನು ಎಬ್ಬಿಸೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ ಎಂದು. ಅಬ್ರಾಮನ ನಿರೀಕ್ಷೆಗೆ ಆಸ್ಪದ ಇಲ್ಲದಿದ್ದರೂ ಅವನು ನಿರೀಕ್ಷಿಸಿ ನಂಬಿದ್ರಿಂದ ಅವನ ಒಳಗಡೆ ಸ್ವಲ್ಪವೂ ಸಂಶಯ ಇಲ್ಲ. ಸಂಶಯ ಪಡದ ಇರೋರು ಯಾರಾದರೂ ಇದ್ದೀರಾ? ದೇವರು ಹೇಳಿದ್ರೆ, ದೇವರ ಪ್ರಮಾಣ ಅದಾದ್ರೆ, ನಾನು ನೀತಿವಂತನಾಗಿದ್ರೆ, ನಾನು ದೇವರ ಮಾರ್ಗದಲ್ಲಿ ನಡೆಯೋದಾದ್ರೆ, ನಾನು ಮಾತ್ರವಲ್ಲ ನನ್ನ ತಲೆಮಾರುಗಳನ್ನು ದೇವರ ಆಶೀರ್ವಾದ ಮಾಡ್ತಾನೆ. ಆಮೆನ್. ದಾವೀದನಿಗೆ ದೇವರ 10 ಆಶೀರ್ವಾದ ಕೊಡ್ತಾ ಇದ್ದಾನೆ. ಎಷ್ಟು? 10 ಆಶೀರ್ವಾದ. 1 2 ಅಲ್ಲ, 10 ಆಶೀರ್ವಾದ. 1ನೇ ಆಶೀರ್ವಾದ 11ನೇ ವಾಕ್ಯದಲ್ಲಿ ನಾನು ನಿನಗಾಗಿ ಒಂದು ಮನೆಯನ್ನು ಕಟ್ಟುತ್ತೇನೆಂದು ನಾನು ನಿನಗೆ ಮಾತು ಕೊಡ್ತೀನಿ. ಇವತ್ತು ಬರೆದಿಟ್ಕೊಳ್ರಿ. ಮಾರ್ಚ್ ತಿಂಗಳ ಕೊನೆಯ ದಿವಸ, ಏಪ್ರಿಲ್ ತಿಂಗಳ ಆರಂಭಕ್ಕೆ ಮುಂಚೆ ದೇವರು ಕೆಲವರಿಗೆ ವಾಗ್ದಾನ ಮಾಡ್ತಾ ಇದ್ದಾನೆ. ಮನೆ ಇಲ್ಲದೆ ಇರುವವರು ಅದನ್ನು ಜಿಗಿದು ಹಿಡಿತೀರೋ, ಆರು ಹಿಡಿತೀರೋ, ಕ್ಲೈಮ್ ಮಾಡಿ ಹಿಡಿತೀರೋ, ಹೆಂಗೆ ಹಿಡಿತೀರೋ ನಿಮಗೆ ಬಿಟ್ಟಿದ್ದು. ಹೇಳ್ರಿ. ದೇವರು ಹೇಳ್ತಾನೆ, ನಾನು ನಿನಗೊಂದು ಮನೆಯನ್ನು ಕಟ್ಟುತ್ತೇನೆ ಎಂದು ಮಾತು ಕೊಡುತ್ತೇನೆ. ದೇವರು ಮಾತು ಕೊಡ್ತಾ ಇದ್ದಾನೆ. ಇನ್ನು ಹೆಚ್ಚಿನ ಕಾಲದಲ್ಲಿ ನಿನ್ನ ಬಾಡಿಗೆ ಆಗಿರೋದಿಲ್ಲ. ದೇವರು ನಿನಗಾಗೊಂದು ಮನೆ ಕಟ್ತಾ ಇದ್ದಾನೆ.
ದೇವರು ಮನೆ ಕೊಡ್ತಾ ಇದ್ದಾನೆ, ಅದರ ಬಾಗಿಲು ತೆರಿತಾ ಇದ್ದಾನೆ. ಎರಡು 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 ನಿನ್ನ ಪೂರ್ವ ಪಿತೃಗಳು ಅವರು ಪಿತೃಗಳಿಗೆ ನಿನ್ನ ಆಯುಷ್ಕಾಲವು ಮುಗಿದು ನಿನ್ನ ಪಿತೃಗಳ ಬಳಿಗೆ ಸೇರ್ತೀಯ. ವಾಗ್ದಾನಗಳಲ್ಲಿ ಉಳ್ಳ ಮೂಲ ಪಿತೃವಾದ ಅಬ್ರಾಮನ ಹತ್ರ ನಿನ್ನ ನರಕಕ್ಕಲ್ಲ, ನಿನಗಾಗಿ ದೇವರು ಸಿದ್ಧ ಮಾಡಿರುವ ವಿಶೇಷವಾದ ಸ್ಥಳ, ನಿತ್ಯ ಜೀವ ನಿನಗಿರುತ್ತೆ. ನಿನ್ನ ಆಯುಷ್ಕಾಲ ಅರ್ಧಕ್ಕೆ ಮುಟುಕುಗೊಳ್ಳೋದಿಲ್ಲ. ನಿನ್ನ ಆಯುಸ್ಸು ಮುಗಿಯಕ್ಕೆ ಮುಂಚೆ ಒಂದು ಶತ್ರು ನಿನ್ನನ್ನು ಮುಟ್ಟಕ್ಕಾಗಲ್ಲ. ನಿಮಗೆ ಅರ್ಥ ಆಗಲಿಲ್ಲ ಅಲ್ಲ? ನಿಮಗೆ ಅರ್ಥ ಆಗಲಿಲ್ಲ. ದೇವರ ವಾಕ್ಯ ಹೇಳ್ತದೆ, ಯು ಶಾಲ್ ಸ್ಲೀಪ್ ವಿತ್ ಯುವರ್ ಫಾದರ್ಸ್. ಅದಕ್ಕೆ ಕನ್ನಡದಲ್ಲಿ ಹೀಗೆ ಹೇಳ್ತಾರೆ, ನಿನ್ನ ಆಯುಷ್ಕಾಲವು ಮುಗಿದು ಅಂದರೆ ಮುಗಿಯಕ್ಕೆ ಮುಂಚೆ ಒಂದು ಶತ್ರು ನಿನ್ನನ್ನು ಮುಟ್ಟಕ್ಕಾಗಲ್ಲ, ಒಂದು ದುಷ್ಟನಿಗೆ ನಿನ್ನನ್ನು ಮುಟ್ಟಕ್ಕಾಗಲ್ಲ, ಒಂದು ಮಂತ್ರವಾದಿಗೆ ನಿನ್ನನ್ನು ಮುಟ್ಟಕ್ಕಾಗಲ್ಲ, ಒಂದು ದುರಾತ್ಮನಿಗೆ ನಿನ್ನನ್ನು ಮುಟ್ಟಕ್ಕಾಗೋದಿಲ್ಲ. ಯೇಸುವಿನ ನಾಮದಲ್ಲಿ ಒಪ್ಪುವವರು ಮಾತ್ರ ಗಟ್ಟಿಯಾಗೋದು ಆಮೇಲೆ ಹೇಳ್ರಿ. ಯೇಸುವಿನ ನಾಮದಲ್ಲಿ ನನ್ನ ಆಯುಸ್ಸು ದೇವರು ಇಟ್ಟಿರೋವರೆಗೂ ನಾನು ನಿಶ್ಚಿಂತೆಯಿಂದ ಇರ್ತೀನಿ, ನಿರ್ಭಯವಾಗಿ ವಾಸ ಮಾಡ್ತೀನಿ. ಸುತ್ತನ ವೈರಿಗಳ ಭಯದಿಂದ ತಪ್ಪಿಸಿ ನನಗೆಲ್ಲ ಕಡೆಗಳಲ್ಲೂ ಯೆಹೋವನ ಅನುಗ್ರಹವು ಸಮಾಧಾನವು ಇರುವಂಥದ್ದಾಗಿರುತ್ತೆ. ಮೂರು ಅದರ 12ನೇ ವಾಕ್ಯ, 12ನೇ ವಾಕ್ಯ. ನಿನ್ನ ಆಯುಷ್ಕಾಲವು ಮುಗಿದು ನೀನು ಪಿತೃಗಳ ಬಳಿಗೆ ಸೇರಿದ ಮೇಲೆ ಅದು ಹೇಳಾಯ್ತು, ನಿನ್ನಿಂದ ಹುಟ್ಟುವವನನ್ನು ನೆಲೆಗೊಳಿಸಿ ಅವನ ರಾಜ್ಯವನ್ನು ಸ್ಥಿರಪಡಿಸಿ. ಐ ವಿಲ್ ಎಸ್ಟಾಬ್ಲಿಷ್ ಹಿಸ್ ಕಿಂಗ್ಡಮ್. ನಿನಗೆ ಹುಟ್ಟುವಂಥ ತಲೆಮಾರಿದೆಯಲ್ಲ, ಆ ತಲೆಮಾರನ್ನು ನಾನು ಸ್ಥಿರಪಡಿಸ್ತೀನಿ, ಅವನನ್ನು ಸ್ಥಿರಪಡಿಸ್ತೀನಿ. ಅವನು ಆಡಿ ಇರೋದಿಲ್ಲ. ಅವನು ಎಲ್ಲೂ ಸ್ಥಿರತೆ ಇಲ್ಲದೆ, ಎಲ್ಲೂ ಒಂದು ಕಡೆ ನಿಲ್ದಿರಂಗೆ, ಎಲ್ಲೂ ಸೆಟ್ಲ್ ಆಗ್ದಿರಂಗೆ ಇರೋನಲ್ಲ. ಅವನ ಕಿಂಗ್ಡಮ್, ಐ ವಿಲ್ ಎಸ್ಟಾಬ್ಲಿಷ್ ಹಿಸ್ ಕಿಂಗ್ಡಮ್. ನಾನು ಅವನ ರಾಜ್ಯವನ್ನು ಅವನನ್ನು ಸ್ಥಾಪಿಸ್ತೀನಿ. ಸೌಲನ ರಾಜ್ಯವನ್ನು ದೇವರು ಎಸ್ಟಾಬ್ಲಿಷ್ ಮಾಡಲಿಲ್ಲ. ಸೌಲನು ಸತ್ತನು, ಅದೇ ದಿನ ಯೋನಾಥನನು ಸತ್ತನು. ಅವನ ರಾಜ್ಯವು ಸ್ಥಿರವಾಗಲಿಲ್ಲ. ಆದ್ರೆ ದೇವರು ದಾವೀದನಿಗೆ ಹೇಳ್ತಾ ಇದ್ದಾನೆ, ನೀನು ನನಗಾಗಿ ಮನೆ ಕಟ್ತೀನಿ ಅಂತ ಒಂದು ಮಾತು ಹೇಳಿದೆ ಅಲ್ಲ, ಅದಕ್ಕೋಸ್ಕರ ನಾನು ನಿನಗೆ ಮಾತು ಕೊಡ್ತೇನೆ. ನಾನು ನಿನಗೆ ಮನೆ ಕಟ್ಕೊಡ್ತೀನಿ, ನಾನು ನಿನ್ನನ್ನು ಆಶೀರ್ವಾದ ಮಾಡ್ತೇನೆ, ನಿನ್ನ ತಲೆಮಾರನ್ನು ಎಸ್ಟಾಬ್ಲಿಷ್ ಮಾಡ್ತೀನಿ. ಎಷ್ಟು ಜನರಿಗೂ ಅರ್ಥ ಆಗ್ತಾ ಇದೆ ಗೊತ್ತಿಲ್ಲ ನನಗೆ. ಅರ್ಥ ಆದವರು ಸ್ತೋತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಅದು ಆಲೋಚನೆ ನನಗುಳ್ಳದು ಅಂತ. ಸ್ತೋತ್ರ. ಯಾರಾದ್ರೂ ಹೇಳಲಿಲ್ಲ ಆದರೆ ಅವ್ರಿಗುಳ್ಳದಲ್ಲ ಅಂತ ಅರ್ಥ. ಹೇಳಿದ್ರೆ ಅವ್ರಿಗುಳ್ಳದು. ಸ್ತೋತ್ರ. ಸ್ತೋತ್ರ. 5 I will establish the throne of his kingdom forever. ಅವನ ನನ್ನ ಹೆಸರಿಗಾಗಿ ಒಂದು ಮನೆ ಕಟ್ಟುವನು. ನಾನು ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು. ಯಾವಾಗ? ಗಟ್ಟಿಯಾಗಿ ಹೇಳ್ರಿ, ನಿರಂತರವಾಗಿ. ಹೇಗೆ? ಕೆಲವರಿಗೆ ಸೀಸನ್ ಬಂದಂಗೆ 3 ತಿಂಗಳಿಗೆ ಒಂದ್ಸತಿ, 6 ತಿಂಗಳಿಗೆ ಒಂದ್ಸತಿ ಏನೋ ಬಂತು, ನಡೀತು, ಆಯಿತು, ಅಯ್ಯೋ ತಿರ್ಗಾ ಅದೇ ರಾಗ, ಅದೇ ಹಾಡು, ಅದೇ ಗೋಳು, ಅದೇ ತೊಂದರೆ. ನೋ, ಇದು ಹಂಗಲ್ಲ. ದೇವರ ಆಶೀರ್ವಾದ ಅನ್ನೋದು ಫಾರ್ ಎವರ್, ಅದು ನಿರಂತರವಾಗಿ. ನಿನ್ನ ಮೇಲಿರುವ ಆಶೀರ್ವಾದ ಅದು ಬಂದು ಬಂದು ಹೋಗೋದಲ್ಲ, ಅದು ನೆಲೆ ನಿಲ್ಲುವಂಥದ್ದು. ಒಪ್ಪೋರು ಯಾರಾದ್ರೂ ಇದ್ದೀರಾ? ಇದ್ರೆ ಗಟ್ಟಿಯಾಗೋದು ಆಮೇಲೆ ಹೇಳ್ರಿ. ದೇವರು ದಾವೀದನ ಕುರಿತು ಹೇಳ್ತಾ ಇರೋದು, ದಾವೀದನ ಸಾಮ್ರಾಜ್ಯ, ರಾಜ್ಯವನ್ನು, ನಾನು ಅವನ ರಾಜ್ಯ ಸಿಂಹಾಸನವನ್ನು ನಿರಂತರವಾಗಿ ಸ್ಥಿರಪಡಿಸುವೆನು. ನಿರಂತರವಾಗಿ ಸ್ಥಿರಪಡಿಸುವೆನು ಅಂದರೆ, ದಾವೀದನ ಸಂತತಿಯಿಂದ ಹುಟ್ಟಲಿಕ್ಕೆ ಹೋಗುವವನು ಯೇಸು ಸ್ವಾಮಿ.
ದೇವರು ಅಲ್ಲಿಗೆ ಪ್ಲಾನ್ ಮಾಡಿ ಈಗಲೇ ಮಾತು ದಾವೀದನಿಗೆ ಕೊಡ್ತಾ ಇದ್ದಾನೆ. ನಿಮಗೆ ಅರ್ಥ ಆಗಿದ್ರೆ, ಮದುವೆ ಆಗಿದ್ರೆ, ಮಕ್ಕಳಾಗಿಲ್ಲ ಅಂದರೆ ಹುಟ್ಟೋಕ್ಕೋಗೋ ಮಗುವಿಗಾಗಿ ದೇವರು ಆಗಲೇ ಪ್ಲಾನ್ ಮಾಡಿಟ್ಟಿದ್ದಾನೆ ಅಂತ ಅರ್ಥ. ಜನಿಸದೇ ಇರುವುದಕ್ಕೆ ಆಲ್ರೆಡಿ ದೇವರು ವಾಗ್ದಾನ ಮಾಡಿದ್ದಾನೆ. ದೇವರು ಹೇಳ್ತಾನೆ, ನಾನು ಮಾತು ಕೊಡ್ತಾ ಇದ್ದೇನೆ ಅಂತ. Number 6, I will be his father. ನಾನು ಅವನಿಗೆ ತಂದೆ ಆಗಿರುವೆನು, ಅವನು ನನಗೆ ಮಗನಾಗಿರುವೆನು. ನಾನು ಅವನಿಗೆ ತಂದೆ ಆಗಿರುವೆನು, ಅವನು ನನಗೆ ಮಗನಾಗಿರುವೆನು. ಹಾಲೆಲೂಯ. ಆ ಬಾಂಧವ್ಯಕ್ಕಾಗಿ ಸ್ತೋತ್ರ. 7 I will chasten him with the rod of man and with the stripes of the children of man. ಅಂದರೆ ಕನ್ನಡದಲ್ಲಿ ಭಾಳ ಸುಂದರವಾಗಿ ಕೊಟ್ಟಿದೆ. ನಾನು ಅವನನ್ನು ಶಿಕ್ಷಿಸ್ತೆ. ಅವನು ತಪ್ಪು ಮಾಡಿದರೆ ಅವನಿಗೆ ಮನುಷ್ಯ ಶಿಕ್ಷೆಯನ್ನು ಕೊಡುವೆನು, ನರಪುತ್ರರಂತೆ ಅವನನ್ನು ದಂಡಿಸುವೆನು. ದೇವರು ಶಿಕ್ಷೆ ಕೊಟ್ಟರೆ ತಡ್ಕೊಳಕ್ಕಾಗಲ್ಲ. ಅದಕ್ಕೆ ದೇವರು ಏನು ಮಾಡ್ತಾರೆ, ವಾಗ್ದಾನ ಉಳ್ಳವರ ಸಂತತಿಯ ಮೇಲೆ ನರರು ಕೊಡೋ ಶಿಕ್ಷೆ ಥರನೇ ಕೊಡೋದು. ಅರ್ಥ ಆಗಿಲ್ಲ ಅಲ್ಲ? ದೇವರು ಪೆಟ್ಟು ಕೊಟ್ಟರೆ ಆಯುಸ್ಸಲ್ಲಿ ನೀನು ಎದ್ದೇಳಲ್ಲ. ಆದರೆ ದೇವರಾಗಿ ಪೆಟ್ಟು ಕೊಡಲ್ಲ. ನರ ಮನುಷ್ಯರು ಕೊಡೋ ಶಿಕ್ಷೆ ಥರನೇ ಅವನನ್ನು ಶಿಕ್ಷಿಸ್ತೇನೆ. ನಾನು ಅವನಿಗೆ ತಂದೆ ಆಗಿರೋದ್ರಿಂದ ಮಕ್ಕಳನ್ನು ಶಿಕ್ಷಿಸದೇ ಇರುವ ತಂದೆ ಇದ್ದಾನೋ ಎಂದು ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ಕಾಣ್ತೇವೆ. ತಪ್ಪು ಮಾಡಿದರೆ ಅವನಿಗೆ ಮನುಷ್ಯ ಶಿಕ್ಷೆಯನ್ನು ಕೊಡುವೆನು, ನರಪುತ್ರನಂತೆ ಅವನನ್ನು ದಂಡಿಸುವೆನು. ಆಮೇಲೆ ಪೆಟ್ಟು ಕೊಡೋದಿಲ್ಲ ಅಂತಲ್ಲ, ಬಾಲ ಶಿಕ್ಷೆಗಳನ್ನು ಕೊಡ್ತೀನಿ ಅಂತ. ಅಲ್ಲಲ್ಲಿ ಕೊಡ್ತೀನಿ ಒಂದೊಂದು ಏಟು. ತಪ್ಪು ಮಾಡಿದ್ರೆ ಅಲ್ಲಲ್ಲಿ ಪೆಟ್ಟು ಕೊಡ್ತೀನಿ, ಮತ್ತೆ ಅವನು ಮನ ತಿರ್ಗೋದಕ್ಕೋಸ್ಕರ. ಅಂಥವ್ರು ಯಾರಾದರೂ ಇದ್ದರೆ ಇವತ್ತೇ ಮನ ತಿರ್ಕೊಂಬಿಡ್ರಿ. ಆಮೇಲೆ ಆದರೆ ಇನ್ನೊಂದು ವಾಗ್ದಾನ ಕೇಳಿದ್ರೆ ನೀವು ಎಷ್ಟು ಜನ ಸ್ತೋತ್ರ ಹೇಳ್ತಿರೋ ಗೊತ್ತಿಲ್ಲ. 8ನೇ ವಾಗ್ದಾನ, ಮೈ ಮರ್ಸಿ ಶಾಲ್ ನಾಟ್ ಡಿಪಾರ್ಟ್ ಅವೇ ಫ್ರಮ್ ಹಿಮ್. ಆದರೆ ನನ್ನ ಕೃಪೆ ನಿಮ್ಗೆ ಅರ್ಥ ಆಗಲಿಲ್ಲ? ನನ್ನ ಕೃಪೆಯು ಸೌಲನನ್ನು ಬಿಟ್ಟು ಹೋದ ಹಾಗೆ ಅವನನ್ನು ಬಿಟ್ಟು ಹೋಗೋದಿಲ್ಲ. ಹಾಗಾದರೆ ದೇವರ ಕೃಪೆ ನಿಮ್ಮನ್ನು, ನಿಮ್ಮ ತಲೆಮಾರನ್ನ ಬಿಟ್ಟು ಹೋಗೋದಿಲ್ಲ. ಒಪ್ಪೋರು ಮಾತ್ರ ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಆ ಕೃಪೆ ಎಂದು ಕೇಳೋರು ಮಾತ್ರ ಆಮೇಲೆ ಹೇಳ್ರಿ. ಶಬ್ದ ತೆಗೆದು somebody shout ಕೃಪೆ. ಅವನ ಕೋಪ ಕ್ಷಣ ಮಾತ್ರ, ಅವನ ಕೃಪೆಯೋ ಶಾಶ್ವತವಾದದು. ಆ ಕೃಪೆ ಉಳ್ಳವರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ನಿಂತಿದ್ದಲ್ಲ, ದೇವರು ನನ್ನನ್ನು ಕೃಪೆಯಿಂದ ನಿಲ್ಲಿಸಿದ್ದಾನೆ. ಅನ್ನೋರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಒಂಬತ್ತು, your house and your kingdom shall be established forever. ನಿನ್ನ ಮನೆಯು, ನಿನ್ನ ಅರಸುತನವು ಸದಾ ಕಾಲ ಸ್ಥಿರವಾಗಿರುವವು. 10, ನಿನ್ನ ಸಿಂಹಾಸನವು ಶಾಶ್ವತವಾಗಿರುವುದು ಎಂಬುದೇ. ನಿನ್ನ ಸಿಂಹಾಸನ, your throne shall be established forever. ನಿನ್ನ ಸಿಂಹಾಸನ, ನಿನಗೆ ದೇವರು ಕೊಟ್ಟಿರೋ ಸ್ಥಾನ, ಆ ಪದವಿ ದೇವರು ನಿನ್ನ ಸ್ಥಿರಪಡಿಸ್ತಾನೆ. ಒಂದು ಶತ್ರುಗೆ ಅಲ್ಲಾಡ್ಸಕ್ಕಾಗಲ್ಲ. ಒಪ್ಪೋರು ಮಾತ್ರ ಆಮೇಲೆ ಹೇಳ್ರಿ. ಆಮೇಲೆ ಈ ವಾಗ್ದಾನ ದೇವರು ನಮಗೆ ಕೊಟ್ಟಿರುವಾಗ ಒಂದು ಪಕ್ಷ ನಮ್ಮ ತಲೆಮಾರುಗಳು ತಪ್ಪು ಮಾಡಿದ್ರೆ, ಅವರು ದೇವರ ದಯೆ ಬಿಟ್ಟು ಹೋದ್ರೆ, ನೀವು ಇವತ್ತು ಬದುಕಿದ್ದೀರಾ, ಹೇಳ್ಕೊಡ್ತೀರಾ, ಎಲ್ಲ ಮಾಡ್ತೀರಾ, ನಾಳೆ ಎಲ್ಲ ಆಶೀರ್ವಾದ ಪಡ್ಕೊಂಡು ಅವನ ದೇವ್ರನ್ನ ಮರೆತು
ಅನ್ಯ ಜನರ ಸಂಗಡ ಸೇರಿಕೊಂಡು ಅನ್ಯ ಜನಾಂಗಗಳ ರೀತಿಯಲ್ಲಿ ಬೆರೆತು ಅವರು ಆ ರೀತಿಯಲ್ಲಿ ಹೋಗುವಾಗ ಆಶೀರ್ವಾದ ಕಂಟಿನ್ಯೂ ಆಗುತ್ತಾ? ಆದರೆ ದೇವರು ಮಾಡಿರೋ ವಾಗ್ದಾನದ ಪ್ರಕಾರ ಆಗುತ್ತೆ ಅಂತಾರೆ. ಅದು ನ್ಯಾಯನಾ? ಗಮನಿಸ್ರಿ. ಬೇಗ ಓದೋಣ. ಒಂದು ಅರಸರುಗಳ ಪುಸ್ತಕ 3ನೇ ಅಧ್ಯಾಯ, ಫಸ್ಟ್ ಕಿಂಗ್ಸ್ 3ನೇ ಅಧ್ಯಾಯ 1ನೇ ವಾಕ್ಯದಿಂದ 3ನೇ ವಾಕ್ಯ. ಸೊಲೊಮೋನನ ಕುರಿತಾಗಿ ನಾನು ಹೇಳ್ತಾ ಇದ್ದೀನಿ. ಸೊಲೊಮೋನನು ದೇವರ ದೃಷ್ಟಿಯಲ್ಲಿ ಅವನು ಪಾಪ ಮಾಡ್ದ. ಅವನ ಆರಂಭದಲ್ಲಿ ಒಳ್ಳೆ ಮನುಷ್ಯನಾಗಿದ್ದ. ದಾವೀದನ ಕಾಲದ ನಂತರ 50 ವರ್ಷಗಳ ನಂತರ ಏನಾಯಿತು ಅಂತ ನಾನು ಹೇಳ್ತಾ ಇದ್ದೀನಿ. 50 ವರ್ಷಗಳ ನಂತರ 1 ಸಮುವೇಲನ 1 ಅರಸರುಗಳ ಪುಸ್ತಕ, ಫಸ್ಟ್ ಕಿಂಗ್ಸ್ ಚಾಪ್ಟರ್ 3 ವರ್ಸ್ 1 to 3. 1-3. ಸೊಲೊಮೋನನು ಐಗುಪ್ತದ ಅರಸನಾದ ಫರೋಹನ ಅಳಿಯನಾದನು. ಅವನು ಫರೋಹನ ಮಗಳನ್ನು ಮದುವೆ ಮಾಡಿಕೊಂಡು. ಯಾರನ್ನು ಮದುವೆ ಮಾಡಿಕೊಂಡ? ಫರೋಹನ ಮಗಳನ್ನು ಮದುವೆ ಮಾಡಿಕೊಂಡ. ತನ್ನ ಅರಮನೆಯನ್ನು, ಯೆಹೋವನ ಆಲಯವನ್ನು, ಯೆರೂಸಲೇಮಿನ ಸುತ್ತಲ ಗೋಡೆಯನ್ನು ಕಟ್ಟಿ ತೀರಿಸುವ ತನಕ ಆಕೆಯನ್ನ ದಾವೀದನ ನಗರದಲ್ಲಿ ಇರಿಸಿದನು. ಈವರೆಗೆ ಯೆಹೋವನ ನಾಮಕ್ಕೋಸ್ಕರ ಆಲಯವಿರಲಿಲ್ಲವಾದ್ದರಿಂದ ಜನರ ಪೂಜಾ ಸ್ಥಳಗಳಿಗೆ ಯಜ್ಞ ಮಾಡಿಸುತ್ತಿದ್ದನು. ಸೊಲೊಮೋನನು ಯೆಹೋವನನ್ನು ಪ್ರೀತಿಸಿ ತನ್ನ ತಂದೆಯಾದ ದಾವೀದನ ವಿಧಿಗಳನ್ನು ಕೈಗೊಳ್ಳುವವನಾಗಿದ್ದರೂ ಆ ಪೂಜಾ ಸ್ಥಳಗಳಲ್ಲಿ ಯಜ್ಞ ಅರ್ಪಿಸ್ತಾ ಇದ್ದನು. ಅಲ್ಲಿಯ ಧೂಪ ಸುಡ್ತಾ ಇದ್ದನು. ಅವನು ಒಳ್ಳೆ ಮನುಷ್ಯನಾಗಿದ್ದ, ಆರಂಭದಲ್ಲಿ ಚೆನ್ನಾಗೇ ಇದ್ದ. 11ನೇ ಅಧ್ಯಾಯದ 1ನೇ ವಾಕ್ಯ. ಅರಸನಾದ ಸೊಲೊಮೋನನು ಫರೋಹನ ಮಗಳಾದ ಮೋವಾಬ್ಯರು, ಅಮ್ಮೋನ್ಯರು, ಎದೋಮ್ಯರು, ಚಿದೋನ್ಯರು, ಹಿತ್ತಿಯರು ಎಂಬ ಜನಾಂಗಗಳ ಸ್ತ್ರೀಯನ್ನು ಮೋಹಿಸಿದನು. ಅವನಿಗೆ ಮೊದಲು ದೇವರ ಮೇಲೆ ಪ್ರೀತಿ ಇತ್ತು. ಈಗ ಪ್ರೀತಿ ಮಾಡೋದಕ್ಕೆ ಸುಮಾರು ಜನ ಸಿಕ್ಕಿದ್ರು. ಫರೋಹನ ಮಗಳಲ್ಲದೆ ಮೋವಾಬ್ಯರು, ಅಮ್ಮೋನ್ಯರು, ಎದೋಮ್ಯರು, ಚಿದೋನ್ಯರು, ಹಿತ್ತಿಯರು ಎಂಬಿ ಜನಾಂಗಗಳ ಸ್ತ್ರೀಯರನ್ನು ಮೋಹಿಸಿದನು. ಅವನಿಗೆ ರಾಜವಂಶದ 700 ಮಂದಿ ಪತ್ನಿಯರಲ್ಲದೆ 300 ಮಂದಿ ಉಪಪತ್ನಿಯರಿದ್ರು. ಈ ಸ್ತ್ರೀಯರು ಅವನ ಮನಸ್ಸನ್ನು ಕೆಡಿಸ್ಬಿಟ್ರು ಅಂತ. ಏನ್ ಮಾಡಿದ್ರು? ಈ ಸ್ತ್ರೀಯರು ಅವನ ಮನಸ್ಸನ್ನ ಸೋತ್ರ. ಅವನು ಒಳ್ಳೆಯವನೇ. ಬೇಡದಿರೋದಕ್ಕೆ ತಗೊಂಡೋಗಿ ತಲೆ ಕೊಟ್ರೆ ತಲೆ ಕೆಟ್ಟೋಗುತ್ತೆ. ಬೇಡದಿರೋ ಇರೋದಕ್ಕೆ ತಲೆ ತಗೊಂಡೋಗಿ ಇಟ್ರೆ ನಿನ್ ಕುತ್ತಿಗೆ ಬಿಡಿಸ್ಕೊಳಕ್ ಭಾರಿ ಕಷ್ಟ. ಅರ್ಥ ಆಗ್ಲಿಲ್ಲ? ಸಮಯ ಇಲ್ಲ, ಇಲ್ಲಾದ್ರೆ ಬಿಡಿಸಿ ಹೇಳ್ತಿದ್ದೆ. ಸ್ತೋತ್ರ. 9ನೇ ವಾಕ್ಯ. ಇಸ್ರಾಯೇಲ್ ದೇವರಾದ ಯೆಹೋವನು ಸೊಲೊಮೋನನಿಗೆ 2 ಸಾರಿ ಕಾಣಿಸಿಕೊಂಡು ಅನ್ಯ ದೇವತೆಗಳನ್ನು ಸೇವಿಸಲೇಬಾರದೆಂದು ಆಜ್ಞಾಪಿಸಿದ್ದರು. ಅವನು ಆತನ ಆಜ್ಞೆಗಳನ್ನು ಮೀರಿದ್ದರಿಂದ ಆತನು ಅವನ ಮೇಲೆ ಕೋಪಗೊಂಡು ಅವನಿಗೆ, ನೀನು ಈ ಪ್ರಕಾರ ಮಾಡಿ ನನ್ನ ವಿಧಿ ನಿಬಂಧನೆಗಳನ್ನು ಮೀರಿದ್ದರಿಂದ ನಿನ್ನ ರಾಜ್ಯವನ್ನು ನಿನ್ನಿಂದ ಕಿತ್ತುಕೊಂಡು ನಿನ್ನ ಸೇವಕನಿಗೆ ಕೊಡುವೆನು. ಆದರೂ ನಾನು ನಿನ್ನ ತಂದೆಯಾದ ದಾವೀದನನ್ನು ನೆನೆಸಿ. ಆದರೂ ನಿನ್ನ ತಂದೆಯಾದ ದಾವೀದನನ್ನ ನೆನೆಸ್ಕೊಂಡು ಅವನು ನನಗಾಗಿ ಮನೆ ಕಟ್ತೀನಿ ಅಂತ ಒಂದು ಮಾತು ಹೇಳ್ದ. ಅದನ್ನ ನೆನೆಸ್ಕೊಂಡು, ಮೈ ಗಾಡ್ ಇಸ್ ಎ ಕವೆನೆಂಟ್ ಮೇಕರ್, ಈಸ್ ಎ ಫೇತ್ಫುಲ್ ಗಾಡ್. ನಾವು ಅಪನಂಬಿಕಸ್ಥರಾದ್ರೂ ಅವನ ಅಪನಂಬಿಕಸ್ಥನಾಗಲ್ಲ. ಅವನೊಂದ್ಸತಿ ಮಾತು ಕೊಟ್ರೆ ಅವನು ತಪ್ಪೋದಿಲ್ರಿ. ಬೇಕಾದ್ರೆ ದೇವ್ರಿಗೆ ಹೇಳ್ಬೋದಾಗಿತ್ತು, ನೋಡಪ್ಪ ನಿಮ್ಮ ಅಪ್ಪನಿಗೆ ಹೇಳಿದೆ, ಆದರೆ ನೀನು ಈ ಥರ ಹೋಗಿದ್ರಿಂದ ನೀನು ಸ್ತೋತ್ರ, ನೀನು ಹೋಗಿರೋ ಸ್ಪೀಡ್ ನೋಡಿದ್ರೆ ಅಬ್ಬಾ 1-2 ಸಾವಿರ ಗಟ್ಟಲೆ ಹೋಗ್ಬಿಟ್ಟಿದ್ದೆ ನೀನು. ಅದರಿಂದ ನನಗೆ ನ್ಯಾಯ ಇದೆ, ನನ್ನ ಪಕ್ಷದಲ್ಲಿ ನ್ಯಾಯ ಇದೆ, ನಾನು ನೀತಿವಂತನ ದೇವರಾಗಿರೋದ್ರಿಂದ ನಿನ್ನ ರಾಜ್ಯವನ್ನು ಕಿತ್ತು ನಿನ್ನ ಸೇವಕರು ಕೊಡ್ತೀನಿ, ನಿನ್ನ ತಂದೆಗೆ ಹೇಳಿರೋ ಮಾತು ಇಲ್ಲಿಗೆ ನಾನು ಕೈ ತೊಳ್ಕೊತೀನಿ ಅಂತ ಹೇಳ್ಬೋದಾಗಿತ್ತು. ನ್ಯಾಯ ಇತ್ತು ಅದರಲ್ಲಿ. ಹೌದು, ಅವನು ಹಾಳಾದ ಕೆಲಸ ಮಾಡಿದ್ದಕ್ಕೆ ಉಪ್ಪು ತಿಂದ ನೀರು ಕುಡಿಲಿ ಅಂತ ಹೇಳಿ ನಾವು ಹೇಳ್ಬೋದಾಗಿತ್ತು. ಆದರೆ ದೇವರಾಗಿ ಹೇಳಲಿಲ್ಲ. ನಿನ್ನ ಸೇವಕನಾದ ದಾವೀದನಿಗೋಸ್ಕರ, ನಾನು ಆರಿಸಿಕೊಂಡ ಯೆರೂಸಲೇಮ್ ಪಟ್ಟಣಕ್ಕೋಸ್ಕರ ನಿನ್ನ ಮಗನಿಗೆ ಒಂದು ಕುಲವನ್ನು ಉಳಿಸುವೆನು ಎಂದು ಹೇಳಿದನು. ಪೂರ್ಣವಾಗಿ ನಾಶ ಮಾಡಲ್ಲ. ನಿನ್ನ ಮಗ ಅವನ ನೆಟ್ಟಿಗೆ ನಿಂತ್ಕೊಂಡ್ರೆ ಅವನಿಗೆ ಓಕೆ, ಸ್ತೋತ್ರ ಹೇಳಲಿಲ್ಲ. ಇನ್ನು 50 ವರ್ಷಗಳ ನಂತರವೂ ದೇವರು ವಾಗ್ದಾನ ನೆನಪು ಮಾಡಿಕೊಂಡ್ರು. ಇನ್ನು 89 ವರ್ಷಗಳ ನಂತರ ಅಬಿಯಾಮನು, 1 ಅರಸರುಗಳ ಪುಸ್ತಕ 15ನೇ ಅಧ್ಯಾಯ
1ನೇ ವಾಕ್ಯದಿಂದ 4ನೇ ವಾಕ್ಯ. ನೇಬಾಟನ ಮಗನಾದ ಯೆರೊಬ್ಬಾಮನ ಆಳ್ವಿಕೆ 18ನೇ ವರ್ಷದಲ್ಲಿ ಅಬಿಯಾಮನು ಯೆಹೂದ ಅರಸನಾಗಿ ಯೆರೂಸಲೇಮಿನಲ್ಲಿ 3 ವರ್ಷ ಆಳಿದನು. ಅಬಿಷಾಲೋಮನ ಮಗಳಾದ ಮಾಕ ಎಂಬಾಕೆಯ ಅವನ ತಾಯಿ ತನ್ನ ತಂದೆಯು ಮಾಡಿದ ಪಾಪ ಕೃತ್ಯಗಳನ್ನು ಇವನು ಮಾಡಿದ. ತಂದೆ ಮಾಡಿದ ಪಾಪ ಕೃತ್ಯಗಳನ್ನು ಇವನು ಮಾಡಿದ. ಇವನ ಪೂರ್ವಿಕನಾದ ದಾವೀದನು ದೇವರಾದ ಯೆಹೋವನ ಯಥಾರ್ಥ ಮನಸ್ಸಿನಿಂದ ಸೇವಿಸಿದಂತೆ ಇವನು ಸೇವಿಸಲಿಲ್ಲ. 4ನೇ ವಾಕ್ಯ. ಆದರೂ ಇತ್ತಿಯನಾದ ಉರಿಯನ ವಿಷಯ ಹೊರತಾಗಿ ಬೇರೆ ಯಾವ ವಿಷಯದಲ್ಲೂ ತನ್ನ ಆಜ್ಞೆಯನ್ನು ಮೀರಿದ ಜೀವದಿಂದ ಇರೋವರೆಗೂ ತನ್ನ ಚಿತ್ತಕ್ಕನುಸಾರವಾಗಿ ನಡೆದ ದಾವೀದನ ನಿಮಿತ್ತವಾಗಿ ಯೆಹೋವನ ಯೆರೂಸಲೇಮಿನಲ್ಲಿ ಇವನ ದೀಪವನ್ನು ಆರಿಸಲಿಲ್ಲ. ಯಾರ ನಿಮಿತ್ತ? ದಾವೀದನ ನಿಮಿತ್ತ. ಎಲ್ಲಿ ನಿಮಿತ್ತ? ಅವನು ಒಂದೇ ಒಂದು ಮಾತು ಕೊಟ್ಟ, ನಾನು ಆಲಯವನ್ನು ಕಟ್ತೀನಿ ಅಂತ. ದೇವರ ಆಲಯ ಕಟ್ತೇನೆ. ನೋಡ್ರಿ, ನೀವು ಅರ್ಥ ಮಾಡ್ಕೊಳ್ರಿ. ದೇವರ ಆಲಯಕ್ಕಾಗಿ ದುಡಿಯೋದು, ದೇವರ ಆಲಯಕ್ಕಾಗಿ ನಿಲ್ಲ ಆ ಮನಸ್ಸಿದೆಯಲ್ಲ. ನೀನು ಕಟ್ಟಬೇಡಪ್ಪ, ನಿನ್ನ ಹತ್ರ ದುಡ್ಡಿಲ್ಲ ನಮ್ಗೆ ಗೊತ್ತು, ನೀನು ಕಟ್ಟಬೇಡ. ಮನಸ್ಸಿದೆಯಾ? ಬಾ. ದೇವರು ಅದನ್ನು ಮರೆಯೋದಿಲ್ಲ. ಅದಕ್ಕೆ ನಾನು ಆರಂಭದಲ್ಲಿ ಹೇಳಿದೆ, ದಾವೀದನು ದೇವರ ಮನೆ ಕಟ್ಟೋದಕ್ಕೋದ, ಆದ್ರೆ ದೇವರು ದಾವೀದನ ಮನೆಯನ್ನ ಕಟ್ಟುದ. 50 ವರ್ಷಗಳ ನಂತರ ಸೊಲೊಮೋನ ಪಾಪ ಮಾಡಿದಾಗಲೂ ದಾವೀದನಿಗೆ ಕೊಟ್ಟ ಮಾತನ್ನು ದೇವರು ನೆನೆಸ್ಕೊತಾನೆ. ಸ್ತೋತ್ರ. ಅನೇಕ ವರ್ಷಗಳ ನಂತರ ದೇವರು 89 ವರ್ಷಗಳ ನಂತರ ದಾವೀದನಿಗೆ ಕೊಟ್ಟಂತ ವಾಗ್ದಾನವನ್ನು ನೆನೆಸ್ಕೊಳ್ತಾ ಇದ್ರೆ, ಅವನ ದೀಪ ಆರಿಸಲಿಲ್ಲ ಅಂದ್ರೆ ಅವನ ಕತೆ ಮುಗಿಸ್ಲಿಲ್ಲ ಅಂತ ಅರ್ಥ. 2 ಅರಸರುಗಳ ಪುಸ್ತಕ 8ನೇ ಅಧ್ಯಾಯ 16ರಿಂದ 19. ಬೇಗನೆ ನಾನು ವಾಕ್ಯ ಹೇಳಿ ಹೋಗ್ತೀನಿ. ಯೆಹೋರಾಮನು ಅವನು 156 ವರ್ಷಗಳ ನಂತರ ಆಹಾಬನ ಮಗನು ಇಸ್ರಾಯೇಲರ ಅರಸನು ಆದ ಯೋರಾಮನ ಆಳ್ವಿಕೆಯ 5ನೇ ವರ್ಷದಲ್ಲಿ ಯಹೂದ ರಾಜನಾದ ಯೆಹೋಷಾಫಾಟನ ಮಗ ಯೆಹೋರಾಮನು ಯೆಹೋಷಾಫಾಟನ ಮಗ ಸ್ತೋತ್ರ. ಯೆಹೋರಾಮನು ಆಳತೊಡಗಿದನು. ಇವನು ಪಟ್ಟಕ್ಕೆ ಬಂದಾಗ 32 ವರ್ಷದವನಾಗಿದ್ದನು. ಯೆರೂಸಲೇಮಿನಲ್ಲಿ 8 ವರ್ಷ ಆಳಿದನು. ಇವನು ಆಹಾಬನ ಮಗಳನ್ನ ಮದುವೆ ಮಾಡಿಕೊಂಡಿದ್ದರಿಂದ, ಯಾರನ್ನು ಮದುವೆ ಮಾಡಿಕೊಂಡ? ಆಹಾಬನ ಮಗಳು. ಅಂದ್ರೆ ಇವಳ ಅಮ್ಮ ಯಾರು? ಇಸಬೇಲನು. ನೀವಿದ್ದೀರಾ ನನ್ನ ಜೊತೆ? ಇವ್ರ ಅಮ್ಮ ಯಾರು? ದೇವರಿಗೆ ವಿರುದ್ಧವಾಗಿ, ದೇವ ಜನರಿಗೆ ವಿರುದ್ಧವಾಗಿ ಪ್ರವಾದಿಗಳನ್ನ ಕೊಲ್ಲೋದಕ್ಕೆ, ಸತ್ಯ ಪ್ರವಾದಿಗಳನ್ನ ಕೊಲ್ಲೋದಕ್ಕೆ ಕೈ ಹಾಕಿದವಳು. ಆಹಾಬನ ಕುಟುಂಬದವರು ಇಸ್ರಾಯೇಲ್ ರಾಜರ ಮಾರ್ಗವನ್ನು ಅನುಸರಿಸಿ ಯೆಹೋವನ ದೃಷ್ಟಿಯಲ್ಲಿ ದ್ರೋಹಿಯಾದ. 156ನೇ ವರ್ಷ ದ್ರೋಹಿಯಾದ. ಆದ್ರೂ ಯೆಹೋವನು ಯೆಹೂದ ರಾಜ್ಯವನ್ನು ನಾಶ ಮಾಡಲಿಲ್ಲ. ನಿನ್ನ ಮತ್ತು ನಿನ್ನ ಸಂತಾನದವರ ದೀಪವನ್ನು ಎಂದು ನಂದಿಸೋದಿಲ್ಲ ಎಂಬುದಾಗಿ ತನ್ನ ಸೇವಕನಾದ ದಾವೀದನಿಗೆ ಮಾಡಿದ ಪ್ರಮಾಣವನ್ನ ನೆನೆಸಿ ಅದನ್ನ ಉಳಿಸಿದನು. ವರ್ಷ ಎಷ್ಟಾಯ್ತು? 156 ವರ್ಷ ಆಯ್ತು. ಇನ್ನ 2 ಅರಸರುಗಳ ಪುಸ್ತಕ 19ನೇ ಅಧ್ಯಾಯ 32ರಿಂದ 34. ಯೆಹೋವನು ಅಶ್ಶೂರ್ಯದ ಅರಸನದ ವಿಷಯವಾಗಿ ನನ್ನ ಮಾತನ್ನು ಕೇಳು. ಅವನ ಪಟ್ಟಣವನ್ನು ಸಮೀಪಿಸುವುದಿಲ್ಲ, ಅದಕ್ಕೆ ಬಾಣವನ್ನೇ ಎಸೆಯುವುದಿಲ್ಲ, ಗುರಾಣಿ ಹಿಡಿದಿರುವವರನ್ನು ಕಳಿಸೋದಿಲ್ಲ, ಅದನ್ನು ಕೆಡವಿ ಬಿಡುವುದಕ್ಕೋಸ್ಕರ ಅದರ ಎದುರಾಗಿ ಮಣ್ಣಿನ ದೀಪವನ್ನು ಮಾಡೋದಿಲ್ಲ. ಅವನು ಬಂದ ದಾರಿಯಲ್ಲಿ ಹಿಂದಿರುಗಿ ಹೋಗುವನು ಈ ಪಟ್ಟಣಕ್ಕೆ ಬರುವುದೇ ಇಲ್ಲ. ನನಗೋಸ್ಕರವಾಗಿಯೂ ನನ್ನ ಸೇವಕನಾದ ದಾವೀದನಿಗೋಸ್ಕರವಾಗಿ ಇದನ್ನು ಉಳಿಸಿ ಕಾಪಾಡುವೆನು ಎಂದು ಹೇಳಿದನು. ಹಾಲೆಲೂಯಾ. 284 ವರ್ಷಗಳ ನಂತರ 284 ವರ್ಷಗಳ ನಂತರ ಅದನ್ನು ಹಾಳು ಮಾಡೋದಕ್ಕೆ ಬಿಡೋದಿಲ್ಲ. ಕಾರಣ, ನಾನೇ ನಿನಗೆ ಯುದ್ಧ ಮಾಡ್ತೇನೆ. ನಿನಗೆ ವಿರುದ್ಧವಾಗಿ ಬರುವವರ ಸಂಗಡ ನಾನು ಯುದ್ಧ ಮಾಡ್ತೇನೆ. ಬ್ಯಾಟಲ್ ಬಿಲಾಂಗ್ಸ್ ಟು ಗಾಡ್. ನಿನಗೆ ವಿರುದ್ಧವಾಗಿ ಬರುವವರನ್ನು ನಾನು ಅವರಿಗೆ ವಿರುದ್ಧವಾಗಿ ನಿಲ್ತೇನೆ. ನಿನಗೆ ಯಾವ ದೋಷ ಸಂಭವಿಸೋದಿಲ್ಲ. ಒಪ್ಪುವರು ಮಾತ್ರ ಆಮೇಲೆ ಹೇಳ್ರಿ. ಕಡೆಯದಾಗಿ ಅಲ್ಲೆಲೂಯ.
ಕಡೆಯದಾಗಿ ಹಿಸ್ಕಿಯ ಅರಸನು 20ನೇ ಅಧ್ಯಾಯ 2 ಅರಸರುಗಳ ಪುಸ್ತಕ 20ನೇ ಅಧ್ಯಾಯ 1ನೇ ವಾಕ್ಯದಿಂದ 6ನೇ ವಾಕ್ಯ. ತಕ್ಷಣವಾಗಿ ಹೇಳ್ತೀನಿ, ಯೆಶಾಯನು ಬಂದು ಪ್ರವಾದನೆ ಹೇಳ್ತಾ ಇದ್ದಾನೆ, ಹಿಸ್ಕಿಯ ರಾಜನೇ, ನಿನ್ನ ಗಂಟು ಮೂಟೆ ಕೆಚ್ಕೊಳ್ಳೋ ಟೈಮ್ ಆಯಿತು, ಹೋಗೋದಕ್ಕೆ ನೀನು ಮನೆಯ ವಿಷಯವಾಗಿ ವ್ಯವಸ್ಥೆ ಮಾಡ್ಕೋ, ನೀನು ಉಳಿಯಂಗಿಲ್ಲ, ಸಾಯ್ಬೇಕಾಗಿದೆ ಅಂತ ಹೇಳಿದನು. ಇದನ್ನು ಕೇಳಿದನು ಹಿಸ್ಕಿಯನು ಮೋರೆಯನ್ನು ಗೋಡೆ ಕಡೆ ತಿರುಗಿಸ್ಕೊಂಡು ದೇವರ ಬಳಿ ಆಳೋದಕ್ಕೆ ಆರಂಭ ಮಾಡಿದ. ನಾನು ನಿನ್ನನ್ನು ಸ್ತುತಿಸುವವನು, ಆರಾಧನೆ ಮಾಡುವವನು, ನಾನು ಪ್ರಾಣ ತೆಗೆದ್ರೆ ನಿನ್ನನ್ನು ಆರಾಧನೆ ಮಾಡೋರು ಯಾರು ಎಂಬುದಾಗಿ ಅವನ ಕಣ್ಣು ನೀರಿಟ್ಟು ಪ್ರಾರ್ಥನೆ ಮಾಡುವಾಗ ದೇವರ ವಾಕ್ಯ ಹೇಳುತ್ತದೆ, ಅವನ ಮೊರೆಯನ್ನು ದೇವರು ಕೇಳಿದನು. ಅರಮನೆಯ ಮಧ್ಯ ಪ್ರಾಕಾರದ ಬಳಿಗೆ ಹೋಗ್ತಿರುವ ಯೆಶಾಯನನ್ನು ಕರೆದು ದೇವರು ವಾಪಸ್ ತಿರ್ಗ ಪ್ರವಾದನೆ ಹೇಳಿ ಅವನಿಗೆ 15 ವರ್ಷಗಳನ್ನು ಉದ್ದ ಮಾಡಿಕೊಡ್ತಾನೆ. ಕಾರಣ ಏನು? 6ನೇ ವಾಕ್ಯ ಓದ್ರಿ. 6ನೇ ವಾಕ್ಯ. ಇದಲ್ಲದೆ ನಿನ್ನ ಆಯುಷ್ಯಕ್ಕೆ 15 ವರ್ಷಗಳನ್ನು ಕೂಡಿಸುತ್ತೇನೆ, ನಿನ್ನನ್ನು ಈ ಪಟ್ಟಣವನ್ನು ಅಶ್ಶೂರದ ಅರಸನ ಕೈಗೆ ಬೀಳದಂತೆ ತಪ್ಪಿಸುವೆನು. ನನಗೋಸ್ಕರವಾಗಿಯೂ ನನ್ನ ಸೇವಕನಾದ ದಾವೀದನಿಗೋಸ್ಕರವಾಗಿಯೂ ಈ ಪಟ್ಟಣವನ್ನು ಉಳಿಸಿ ಕಾಪಾಡುವೆನು ಎಂಬುದಾಗಿ ನಿನ್ನ ಪೂರ್ವಿಕನಾದ ದಾವೀದನ ದೇವರಾಗಿರುವ ಯೆಹೋವನು ಹೇಳುತ್ತಾನೆ ಎಂದು ತಿಳಿಸು. ನನಗೋಸ್ಕರವಾಗಿಯೂ ನನ್ನ ಸೇವಕನಾದ ದಾವೀದನಿಗೋಸ್ಕರವಾಗಿಯೂ. ಹಾಗಾದರೆ ದೇವರ ನಾಮಕ್ಕಾಗಿ ನಿಂತು ಯಥಾರ್ಥವಾಗಿ ದೇವರಿಗೆ ಒಪ್ಪುವ ಮನುಷ್ಯನಾಗಿ ನೀನು ಬದುಕಿದ್ರೆ, ನಿನ್ನ ತಲೆಮಾರು ಒಂದು ಪಕ್ಷ ಅಡ್ಡದಾರಿಗೆ ಹೋದರು ಅವರನ್ನು ಪೂರ್ಣವಾಗಿ ನಿರ್ವಂಶ ಮಾಡದೆ, ನಾಶ ಮಾಡದೆ ದೇವರು ಕಾಪಾಡೋದಕ್ಕೆ ಕಾರಣ ನೀನು ನಡೆದಂಥ ರೀತಿ, ನೀನು ಹೇಳಿದ ಮಾತು. ನಾನು ನನ್ನ ದೇವರಿಗಾಗಿ ಮನೆಯನ್ನು ಕಟ್ಟಬೇಕು. ಎಷ್ಟು ಜನ ಸಮರ್ಪಣೆ ಉಳ್ಳವರಿದ್ದೀರಾ? ಎದ್ದು ನಿಂತ್ಕೊಳ್ರಿ. ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗ್ತೇನೆ. ಐ ನೋ ಟೈಮ್ ಇಸ್ ಅಪ್. ಸಮಯ ಬಹಳ ಮುಂದೆ ಹೋಗಿದೆ. ಬೇಗನೆ ಪ್ರಾರ್ಥನೆ ಮಾಡ್ತೇನೆ. ಪ್ರಾರ್ಥನೆ ಮಾಡಕ್ಕೆ ಮುಂಚೆ ಕ್ಯಾನ್ ಯು ರೀಡ್ ದಟ್ ವರ್ಡ್? 2 ಸ್ಯಾಮ್ಯುಯಲ್ 2 ಸಮುವೇಲ್ 7:29. ಆದುದರಿಂದ ನೀನು ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸು. ಇವತ್ತು ಅಗಲೊತ್ತಿನಲ್ಲಿ ಗಟ್ಟಿಯಾಗಿ ಹೇಳ್ರಿ, ಕರ್ತನೇ, ನಾನು ನಿನ್ನ ಸೇವೆ ಮಾಡ್ತಾ ಇರೋದ್ರಿಂದ, ನಾನು ನಿನ್ನ ನಾಮಕ್ಕಾಗಿ ನಿಂತಿರೋದ್ರಿಂದ, ಗಟ್ಟಿಯಾಗಿ ಹೇಳ್ರಿ, ನಾನು ನಿನ್ನಲ್ಲಿ ನಂಬಿಗಸ್ತನಾಗಿರೋದ್ರಿಂದ, ನಿನ್ನ ಆಲಯ ಕಟ್ಟೋದಕ್ಕೆ ಕೈ ಹಾಕೋನಾಗಿರೋದ್ರಿಂದ ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸು. ಕಮಾನ್, ಗಟ್ಟಿಯಾಗಿ ಆರೋಗ್ಯ ಉಳ್ಳವರಾಗಿ ಹೇಳ್ರಿ, ನಿನ್ನ ಸೇವಕನ ಮನೆಯನ್ನು ಆಶೀರ್ವದಿಸು, ನನ್ನನ್ನು ಆಶೀರ್ವದಿಸು. ಸದಾ ಕಾಲ ಅದರ ಮೇಲೆ ನಿನ್ನ ಕಟಾಕ್ಷವಿರಲಿ. ಗಟ್ಟಿಯಾಗಿ ಹೇಳ್ರಿ, ಸದಾ ಕಾಲ ನಮ್ಮ ಮನೆಯ ಮೇಲೆ, ನನ್ನ ಮೇಲೆ, ನನ್ನ ಮನೆತನದ ಮೇಲೆ, ನನ್ನ ತಲೆಮಾರುಗಳ ಮೇಲೆ ಸದಾ ಕಾಲ ನಿನ್ನ ಕಟಾಕ್ಷವಿರಲೇ. ಕರ್ತನೇ, ಯೆಹೋವನೇ, ವಾಗ್ದಾನ ಮಾಡಿದವರು ನೀನೇ. ನಿನ್ನ ಆಶೀರ್ವಾದದಿಂದ ನಿನ್ನ ಸೇವಕನ ಮನೆಯಲ್ಲಿ ನಿತ್ಯ ಸೌಭಾಗ್ಯವಿರಲಿ, ನಿತ್ಯ ಸೌಭಾಗ್ಯ ಇರಲಿ. ಯೆಹೋವನ ನಾಮದಲ್ಲಿ ಈ ಆಶೀರ್ವಾದವನ್ನು ನಿಮಗಾಗಿ ಕೋರ್ತೇನೆ. ಯೆಹೋವನ ಆಶೀರ್ವಾದ ನಿಮ್ಮ ಮೇಲೆ ಇರಲಿ, ನಿಮ್ಮ ಮನೆಯ ಮೇಲೆ ಈ ಆಶೀರ್ವಾದ ಇರಲಿ. ಸದಾ ಕಾಲ ಯೆಹೋವನ ಕಟಾಕ್ಷ ನಿಮ್ಮ ಮೇಲೂ ನಿಮ್ಮ ತಲೆಮಾರುಗಳ ಮೇಲೆ ಇರಲಿ. ಯೆಹೋವನು ವಾಗ್ದಾನ ಮಾಡಿದವನು ನಂಬಿಗಸ್ತನು. ನಿನ್ನ ಆಶೀರ್ವಾದದಿಂದ ದೇವ ನಿನ್ನ ಸೇವಕರ ಮನೆಯನ್ನ ನಿತ್ಯ ಸೌಭಾಗ್ಯದಿಂದ ತುಂಬಿಸು. ಈ ಜನರನ್ನು ಆಶೀರ್ವಾದ ಮಾಡು. ಇವರ ಅಪ್ಪಲೆ, ಇವರ ಎಚ್ಚಲೆ, ಇವರ ವೃದ್ಧಿಯನ್ನು ಕಾಣಲೆ, ಆತ್ಮಿಕತೆಯಲ್ಲಿ ಪುಷ್ಟಿ ಉಳ್ಳವರಾಗಲೇ.
ಶಾರೀರಿಕವಾಗಿ ಫಲ ಉಳ್ಳವರಾಗಲೇ, ಸಮೃದ್ಧಿ ಉಳ್ಳವರಾಗಲೇ, ಸಮಾಧಾನ ಉಳ್ಳವರಾಗಲೇ, ನಿತ್ಯ ಸೌಭಾಗ್ಯ ಇವರ ಮೇಲಿರಲಿ. ಇವರನ್ನು ನಾನು ಆಶೀರ್ವದಿಸ್ತೇನೆ. ನಮ್ಮನ್ನು ಆನ್ಲೈನ್ಗಳಲ್ಲಿ ವೀಕ್ಷಿಸುವವರ ಮೇಲೆ ಈ ಅಭಿಷೇಕ ಇಳಿಯಲಿ. ಈ ನಿಮಿಷದಲ್ಲಿ ಈ ಪ್ರಾರ್ಥನೆಯ ಆಶೀರ್ವಾದಗಳು ಅವರ ಮೇಲೆ ಇಳಿಯಲಿ. ಯೇಸುವಿನ ನಾಮದಲ್ಲಿ ಪ್ರತಿಯೊಂದು ಕುಟುಂಬಗಳ ಮೇಲೆ ಇಳಿಯಲಿ, ತಲೆಮಾರುಗಳ ಮೇಲೆ ಇಳಿಯಲಿ. ಅದು ಯೇಸುವಿನ ನಾಮದಲ್ಲಿ ಹಾಗೆ ಸಂಭವಿಸಲಿ. ಅದು ಯೇಸುವಿನ ನಾಮದಲ್ಲಿ ಬೇಡ್ತೇನೆ. ಜನ ಗಟ್ಟಿಯಾಗಿ ಹೇಳ್ರೆ ಆಮೆನ್, ಆಮೆನ್, ಆಮೆನ್.